ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ ಅನ್ಕೊಂಡಿರೋ ಒಂದು ಕೃತಿ ಕನಕದಾಸರದ್ದು. ಪ್ರಾಯಶಃ ಇದು ಅತ್ಯಂತ ಜನಪ್ರಿಯವಾದದ್ದು ಅಂತ ಹೇಳ್ಬಹುದು. ಅದರಲ್ಲೂ ಭಕ್ತ ಕನಕದಾಸ ಚಿತ್ರಣದಲ್ಲಿ ರಾಜ್ಕುಮಾರ್ ಪಾತ್ರ ಮಾಡಿರುವಂತಹ ಒಂದು ಚಿತ್ರಣದಲ್ಲಿ ಈ ಹಾಡು PB ಶ್ರೀನಿವಾಸ್ ಅವರು ಅವ್ರಿಗೆ ಹಿನ್ನೆಲೆ ಗಾಯಕರಾಗಿ ಹಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬಾ ಜನಪ್ರಿಯವಾಗಿದೆ. ಇಲ್ಲಿ ಏನು ಹೇಳಬೇಕಾಗತ್ತೆ ಅಂತಂದರೆ, ಕೇಳೋದಕ್ಕೆ ಎಷ್ಟು ಸಂತೋಷವಾಗಿದೆಯೋ ಪ್ರಾಯಶಃ ಅದರದ್ದು ಅರ್ಥನೂ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಸಂಪೂರ್ಣವಾದ ಸೊಬಗು ಕಾಣುತ್ತೆ ಅಂತ ಅನಿಸುತ್ತೆ. ಈ ದೆಸೆಯಲ್ಲಿ ನಾನು ತಿಳ್ಕೊಂಡಿರೋ ಒಂದಿಷ್ಟು ವಿಚಾರ ಇದರ ಬಗ್ಗೆ ತಿಳಿಸ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆ ನಾನು ಮುಂಡಿಕೆ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಿಲ್ಲ. ಒಂದು ಒಗಟಿನ ರೂಪದಲ್ಲಿ ಇರುವ ಒಂದು ರಚನೆಗೆ ಮುಂಡಿಗೆ ಅಂತ ಸಾಧಾರಣವಾಗಿ ಹೇಳ್ಬೋದು. ಇವತ್ತಿನ ಈತನೀಗ ವಾಸುದೇವನ್ ಇದರಲ್ಲಿ ಯಾವ ರೀತಿ ಒಂದು ಒಗಟಿನ ಅಂಶಗಳು ಬರುತ್ತೆ, ಏನು ಸೊಬಗು, ಅದನ್ನು ಮುಂದೆ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಇದಕ್ಕೆ ಒಂದು ಸಣ್ಣದೊಂದು ಹಿನ್ನೆಲೆ ಇದೆ. ವಾದಿರಾಜರು ವ್ಯಾಸರಾಜರು ಕನಕದಾಸರ ಹಿರಿಮೆಯನ್ನ ತಮ್ಮ ಶಿಷ್ಯವರ್ಗಕ್ಕೆ ಪೂರ್ತಿಯಾಗಿ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಕೈಯಲ್ಲಿ ಒಂದು ಸಾಲಿಗ್ರಾಮ ಹಿಡ್ಕೋತಾರಂತೆ. ಸಾಲಿಗ್ರಾಮ ಅಂತಂದ್ರೆ ಸಾಧಾರಣವಾಗಿ ಪೂಜಾ ಮಂದಿರದಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೆ ಒಂದು ಮಹತ್ವ ಇದೆ ಅಂತ ಭಾವನೆ. ಇವ್ರು ಹಿಡ್ಕೊಂಡಿದ್ದಕ್ಕೆ ಮುಂದ್ಗಡೆ ಆ ಸಣ್ಣ ಶಿಲೆ ಕಲ್ಲಿಗೆ ತುಂಬ ನುಣುಪಾಗಿತ್ತು, ಗೋಳಾಕಾರವಾಗಿತ್ತು, ಮತ್ತು 2 ಚಕ್ರ ಇತ್ತು. ಇಂಥದ್ದೊಂದು ಇವರು ವಿಶೇಷವಾದ ಶಿಲೆಯನ್ನು ಕೈನಲ್ಲಿ ಹಿಡ್ಕೊಂಡು, ಕನಕ, ನನ್ನ ಕೈನಲ್ಲಿ ಏನಿದೆ ಹೇಳಪ್ಪ ನೀನು ಅಂತ ಕೇಳ್ತಾರಂತೆ. ಕೈ ಮುಚ್ಕೊಂಡಿದ್ದಾರೆ, ಅದು ಗೊತ್ತಾಗೋ ಬಗೆನೇ ಇರೋದು. ಆದರೆ ಕನಕದಾಸರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇವರು ಪರಮಾನಂದ ಆಗೋಗುತ್ತೆ ನೋಡ್ಬಿಟ್ಟು ಕೈನಲ್ಲಿ, ಆಹಾಹಾ ಈತನೀಗ ವಾಸುದೇವನು ಅಂತಂದ್ಬಿಟ್ಟು ಕೈನಲ್ಲಿ ಇಟ್ಕೊಂಡಿರೋರು ಇನ್ಯಾರೂ ಅಲ್ಲ, ಈತನೀಗ ವಾಸುದೇವನು ಅಂತ ಹೇಳಿ ಆ ಹೇಳಿದ ಭಾವನೆಯಲ್ಲಿ ಅವರಿಗೆ ಆ ವಾಸುದೇವನ ಮಹಾತ್ಮೆ ಬಗ್ಗೆ ಏನಾರು ಒಂದು ಹೇಳಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರಚನೆ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಇದು ಹಿನ್ನೆಲೆ ನಾನು ತಿಳ್ಕೊಂಡಿರೋ ಪ್ರಕಾರ ಬಂದಿದೆ. ಇದು ಮೊದಲನೇ ಸಾಲಿನಿಂದನೇ ಸಹ ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ. ಯಾಕೆ ಅಂತಂದರೆ, ವಾಸುದೇವ ಅಂತನ್ನುವಾಗ ಸಾಧಾರಣವಾದ ಒಂದು ಅರ್ಥದಲ್ಲಿ ವಸುದೇವ ಸುತ ವಾಸುದೇವ ಅಂತ ಹೇಳ್ತೀವಿ. ಆದರೆ ಇಲ್ಲಿ ವಸುದೇವ ಅಂತಂದರೆ ಇಡೀ ಜಗತ್ತನ್ನೇ ತನ್ನಲ್ಲಿ ಅಡಗಿಸಿಕೊಂಡಿರುವವನು, ಅಥವಾ ಜೊತೆಗೆ ಎಲ್ಲರ ಹೃದಯದಲ್ಲಿಯೂ ಇದ್ದು, ಒಂದು ರೀತಿ ತದ್ವಿರುದ್ಧವಾಗಿ ಎಲ್ಲರ ಹೃದಯಗಳಲ್ಲಿಯೂ ಇದ್ದು ವಾಸ ಮಾಡುವಂಥ ಮಹಾತ್ಮ, ದೈವ. ಈ ಅರ್ಥದಲ್ಲಿ ವಾಸುದೇವ ಅಂತನ್ನೋದು ವಸುದೇವ ಪುತ್ರ, ಅದಕ್ಕೋಸ್ಕರವಾಗಿ ಇವನು ವಾಸುದೇವ ಅನ್ನೋದಕ್ಕಿಂತ ಮುಂಚೆನೆ ವಾಸುದೇವ ಅಂತ ಹೆಸರಿತ್ತು ಅಂತ ತಿಳಿದು ಬರುತ್ತೆ. ಇದು ಪ್ರಾಯಶಃ ಈತನೀಗ ವಾಸುದೇವನು ಅನ್ನೋದಕ್ಕೆ ಒಂದು ಮೊದಲನೇ ಸಾಲಿನ ಅರ್ಥ ಅಂತ ಹೇಳ್ಬೋದು. ಎರಡನೇ ಸಾಲು ಅಥವಾ ಅನುಪಲ್ಲವಿ ಅಂತ ಏನೋ ನಾವು ಹೇಳ್ತೀವೋ, ಅದರಲ್ಲಿ ಈತನೀಗ ವಾಸುದೇವ ನೀ ಸಮಸ್ತ ಲೋಕದೊಡೆಯ ಅನ್ನೋದಂತೂ ತುಂಬಾ ವೈಶಿಷ್ಟ್ಯಪೂರ್ಣವಾಗಿದೆ. ಒಂದೊಂದು ಸಾಲೂನು ವೈಶಿಷ್ಟ್ಯಪೂರ್ಣವಾಗಿದೆ. ಇಲ್ಲಿ ನೋಡಿ, ವಾಸುದೇವ ನೀ ಸಮಸ್ತ ಲೋಕದೊಡೆಯ ಅಂತ ಅನ್ನೋದನ್ನ ಸೊಗಸೇನು ಅಂತಂದ್ರೆ, ವಾಸುದೇವ ನೀ ಸಮಸ್ತ ಲೋಕದೊಡೆಯ ಅಂತ ಹೇಳ್ಬೋದು, ಅಥವಾ ವಾಸುದೇವನು ಈ ಸಮಸ್ತ ಲೋಕದೊಡೆಯ ಅಂತಲೂ ಹೇಳ್ಬೋದು. ಎರಡು ಬೇರೆ ಬೇರೆಯಾಗೇನೆ ಅರ್ಥ ಆಗುತ್ತೆ. ಈ ಸಮಸ್ತ ಲೋಕಗಳು ಅಂತ ಹೇಳಿದಾಗ ನಮ್ಮ ಪುರಾಣ ಪುಣ್ಯ ಕಥೆಗಳ ಪ್ರಕಾರ 14 ಲೋಕಗಳಿವೆ. ಅದರಲ್ಲಿ ಭೂಮಿ ಮೇಲಕ್ಕೆ 6, ಭೂಮಿ ಕೆಳಕ್ಕೆ 7,
ಭೂಮಿನ ಸೇರಿಸಿ 14 ಆಗುತ್ತೆ ಅಂತ ಲೆಕ್ಕ. ಸ್ವರ್ಗ, ಮರ್ತ್ಯ, ಪಾತಾಳ ಅಂತ 3 ಬಗೆ ಸಾಧಾರಣವಾಗಿ ಹೇಳೋದುಂಟು. ಇದನ್ನು ವಿಶದೀಕರಿಸಿ ಹೇಳೋದಾದ್ರೆ 14 ಲೋಕಗಳಿವೆ ಅಂತ ಬರುತ್ತೆ. ಈ 14 ಲೋಕಗಳಿಗೂ ಸಹ ನೀನೇ ಒಡೆಯ. ಸೊ ಇದನ್ನು ಮುಂಚೆ ಹೇಳ್ದಂಗೆನೆ ಈತನೀಗ ವಾಸುದೇವ ನೀ ಸಮಸ್ತ ಲೋಕದೊಡೆಯ, ಅಂದರೆ ನೀನು ಈ ಎಲ್ಲ ಲೋಕಗಳಿಗೂ ಕಾಪಾಡುವಂಥ ಪರಮಾತ್ಮ, ಅಂದರೆ ನೀನು ಅನ್ನೋ ಒಂದು ಅರ್ಥ ಬರುತ್ತೆ. ಒಂದಿಷ್ಟು ಬದಲಾವಣೆ ಮಾಡಿ ಈತನೀಗ ವಾಸುದೇವನ್ನು ಈ ಸಮಸ್ತ ಲೋಕದೊಡೆಯ, ಈ ಎಲ್ಲ 14 ಲೋಕಗಳಿಗೂ ಸಹ ಈ ವಾಸುದೇವನೇ ಒಡೆಯ, ಅವನೇ ಎಲ್ಲರನ್ನೂ ಕಾಪಾಡುವಂಥ ಒಬ್ಬ ಪರಮಾತ್ಮ ಅನ್ನೋ ಅರ್ಥದಲ್ಲಿ ಬರುತ್ತೆ. ಇದು ಈ ಸಾಲಿನ ಒಂದು ಅರ್ಥ. ಇನ್ನು ಪ್ರಾಯಶಃ ಮುಂದೆ ಬರೋ ಎಲ್ಲ ಸಾಲುಗಳಲ್ಲಿನೂ ಒಂದಲ್ಲ ಒಂದು ರೀತಿ ಪುರಾಣ ಪುಣ್ಯಕಥೆಗಳದ್ದು ಹಿನ್ನೆಲೆ ಇದ್ದೇ ಇದೆ. ದೂತಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ. ಇಲ್ಲಿ ದೂತಗೊಲಿದು ಅಂತ ಹೇಳುವಾಗ ಇದಿಷ್ಟೂ ಮಹಾಭಾರತದ ಒಂದು ಕಥಾ ಪ್ರಸಂಗ. ಕೃಷ್ಣ ಸಾರಥ್ಯ ಅಂತ ಬರುತ್ತೆ. ಇನ್ನೇನು ಯುದ್ಧ ಶುರು ಆಗೋದಕ್ಕೆ ಮುಂಚೆ ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ಶ್ರೀಕೃಷ್ಣನನ್ನು ನೋಡಿ ಭೇಟಿ ಮಾಡಿ ಅವನಿಂದ ಸಹಾಯ ಪಡಿಬೇಕು ಅಂತ ಕೇಳಕ್ಕೆ ಅಂತ ಹೋಗಿರ್ತಾರೆ. ಕೌರವರ ಕಡೆಯಿಂದ ಸ್ವತಃ ದುರ್ಯೋಧನನೇ ಬಂದಿರ್ತಾನೆ. ಪಾಂಡವರ ಕಡೆಯಿಂದ ದೂತನಾಗಿ ಅರ್ಜುನ ಹೋಗಿರ್ತಾನೆ. ಹೋದಾಗ ಅದು ವಿಶದೀಕರಿಸುವಾಗಿ ಹೇಳ್ತಾ ಹೋದರೆ ಅದೇ ಒಂದು ತುಂಬ ಸಮಯ ಹಿಡಿಯುವಂಥ ಒಂದು ಕತೆ. ಹ್ರಸ್ವವಾಗಿ ಹೇಳ್ಬೇಕಂತಂದ್ರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಕೃಷ್ಣ ನಾನು ಶಸ್ತ್ರ ಹಿಡಿಯೋದಿಲ್ಲ, ಅರ್ಜುನಂಗೆ ಬರೀ ಸಾರಥಿ ಆಗಿರ್ತೀನಿ ಅಷ್ಟೇ, ನಾನು ಯಾವುದೋ ಸೈನ್ಯ ಎಲ್ಲ ನಾನು ದುರ್ಯೋಧನನಿಗೆ ಕೊಟ್ಬಿಡ್ತೀನಿ, ಈ ಥರ ನನಗೇನು ಶಕ್ತಿಹೀನನಾಗಿ ಬೇಕಿದ್ರೆ ನಾನು ಒಂದು ರೀತಿ ಅರ್ಜುನನ ಜೊತೆ ಪಾಂಡವರ ಕಡೆ ಇರ್ತೀನಿ ಹೇಳ್ತಾನೆ. ದುರ್ಯೋಧನಗೆ ಖುಷಿ ಆಗ್ಬಿಡುತ್ತೆ, ಅವನು ಹಾಗೆ ಆಗಲಿ ಅಂತಾನೆ. ಅರ್ಜುನ ಕೃಷ್ಣ ನೀನೇ ನಮ್ಮನ್ನು ಕಾಪಾಡೋನು, ನೀನೇ ಇರಬೇಕು ಅಂತ ಹೇಳ್ತಾನೆ. ದೂತಗೆ ಒಲಿದು ಅಂದರೆ ಇಲ್ಲಿ ಅರ್ಜುನ ಕೇಳಿದ್ದನ್ನ ಇವನು ಅದೇ ರೀತಿಯಲ್ಲಿ ಒಪ್ಕೊಂಡು ಆಗಲಿ ಅಂತ ಹೇಳಿ ತೇರನೇರಿ ತೇಜಿ ಪಿಡಿದು, ಅಂದರೆ ಯುದ್ಧದಲ್ಲಿ ಇವನೇ ರಥದ ಸಾರಥ್ಯ ವಹಿಸಿ ಕುದುರೆ ಲಗಾಮು, ಕುದುರೆ ಹಿಡ್ಕೊಂಡು ನಡೆಸಿದಾತ ಅಂತಂದ್ರೆ ಇಲ್ಲಿ ರಥ ನಡೆಸಿದ ಅಂತ ಒಂದು ಅರ್ಥ. ಆದರೆ ಸಾಂಕೇತಿಕವಾಗಿ ಅವನು ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಏನು ರೀತಿ ಹೆಂಗೆ ಆಗಬೇಕು ಯುದ್ಧ, ಯಾರ್ಯಾರು ಮರಣ ಹೊಂದಬೇಕು, ಯಾರ್ಯಾರು ಉಳಿಯಬೇಕು, ಸಮಸ್ತವನ್ನು ಅವನೇ ನಡೆಸಿರೋದು. ಹೀಗೆ ಇಲ್ಲಿ ನಡೆಸಿದಾತ ಅನ್ನೋದು ಇದು ಕನಕದಾಸರ ಒಂದು ವೈಶಿಷ್ಟ್ಯ. ಮೇಲ್ನೋಟಕ್ಕೆ ಕಾಣುವಂಥ ಪದದ ಒಂದು ಅರ್ಥ ಇರುತ್ತೆ, ಅರ್ಥಗರ್ಭಿತವಾಗಿ ಒಳಗೆ ಇನ್ನೊಂದು ಅರ್ಥ ಇರುತ್ತೆ. ಈ ನಡೆಸಿದಾತ ಅನ್ನೋದು ನೋಡೋದಕ್ಕೆ ತುಂಬ ಸುಲಭ ಅಂತ ಅನ್ಸಿದ್ರು ಈ ರೀತಿ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಇನ್ನೂ ವೈಶಿಷ್ಟ್ಯಪೂರ್ಣ ಅಥವಾ ಆ ಮಹಾತ್ಮನ ಮಹಾತ್ಮೆ, ಶ್ರೀಕೃಷ್ಣನ ಮಹಾತ್ಮೆ ಅಂತಂದ್ರೆ ಅರ್ಜುನ ತನ್ನ ಭಕ್ತ, ಪಾಂಡವರನ್ನ ಕಾಪಾಡಬೇಕು, ಅದಕ್ಕೋಸ್ಕರ ಇವನು ಯಾವ ಒಂದು ಮಟ್ಟಕ್ಕೆ ಹೋಗ್ತಾನೆ ಅಂತಂದ್ರೆ ಸಾಧಾರಣವಾಗಿ ನಾವು ಏನೋ ಕುದುರೆ ಗಾಡಿ ನಡೆಸೋನು ಅನ್ನೋ ರೀತಿ ತಗೋತೀವಿ. ಒಬ್ಬ ಸಾರಥಿ ಅನ್ನೋದು ಇದರ ಸಂದರ್ಭದಲ್ಲಿ ನಂಗೆ ಹೇಳ್ಬೋದು. ಸೊ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ರೀತಿಯಾದಂತಹ ಒಂದು ಕೆಲಸವೂ ಸಹ ಕ್ಷುಲ್ಲಕವಲ್ಲ. ಕುದುರೆ ಯುದ್ಧದಲ್ಲೇ ಆಗಬಹುದು, ಆ ರಥನ ನಡೆಸೋದು ಅಂತ ಒಂದು ಕ್ಷುಲ್ಲಕವಾದ ಕಾರ್ಯ ಅಲ್ಲ ಅನ್ನೋ ಒಂದು ಮಹತ್ತಾದ ಒಂದು ಇನ್ಫಾರ್ಮೇಶನ್ ಅಂತಲೇ ಹೇಳ್ಬೋದು. ಅದನ್ನು ಜಗತ್ತಿಗೆಲ್ಲ ಸಾರಿಸ್ತಾನೆ. ಇದು ಈ ಸಾಲಿನ ಒಂದು ಅರ್ಥ ಅಂತ ನಾವು ಹೇಳ್ಬೋದು. ದೂತಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ. ಇನ್ನು ಮುಂದಿನ ಪದ್ಯಕ್ಕೆ ಬಂದಾಗ ಧನುಜಯಾಳ್ದನ ಅಣ್ಣನಯ್ಯನ, ಇಲ್ಲಿ ಕನಕದಾಸರು ಸುಮಾರು ಕಡೆ ಈ ಆಳ್ದನು ಅಂತ ಉಪಯೋಗಿಸಿದ್ದಾರೆ. ಇದನ್ನ ಗಂಡ ಅನ್ನೋ ಒಬ್ಬ ವ್ಯಕ್ತಿಗೆ, ಪತಿ ಅನ್ನೋ ಒಂದು ವ್ಯಕ್ತಿಗೆ ಇವರು ಅನ್ವಯ ಆಗೋ ರೀತಿನಲ್ಲಿ ಆಳ್ದನು ಅಂತ ಬರುತ್ತೆ. ಇಷ್ಟೇ ತಗೊಂಡ್ರೆ ಧನುಜಯ ಆಳ್ದನು ಅಂದ್ರೆ ಈ ಪ್ರಸಕ್ತದಲ್ಲಿ ಧನುಜಯ ಅಂತಂದ್ರೆ ಹಿಡಿಂಬೆಗೆ ಅಂತ ಅನ್ವಯವಾಗುತ್ತೆ. ಹಿಡಿಂಬೆಗೆ ಆಳ್ದನು ಅಂದ್ರೆ ಗಂಡ ಆದವನು ಅಂದ್ರೆ ಭೀಮಸೇನ ಅಂತ.
ಇಲ್ಲೊಂದು ಸ್ವಲ್ಪ ವಿಶದೀಕರಿಸ್ಬೇಕಾಗತ್ತೆ. ಯಾಕೆಂತಂದ್ರೆ ಇವತ್ತೆಲ್ಲ ಏನೋ ಹ್ಯೂಮನ್ ಎಂಪವರ್ಮೆಂಟು ಅಂತಹದ್ದೆಲ್ಲ ತುಂಬ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಹೇಳಬೇಕಾಗತ್ತೆ. ಆಳ್ದನು ಅಂತಂದ್ರೆ ಏನು, ಹೆಂಡ್ತಿನ ಇವನು ಆಳ್ತಾ ಕೂತಿದ್ನೆ, ಇವನು ಧನಂಜಯ ಆಳ್ದನು ಅಂದ್ರೆ ಹಿಡಿಂಬಿನ ಇವನು ಆಳ್ತಾ ಕೂತಿದ್ನೆ, ಅದಕ್ಕೋಸ್ಕರ ಇವನು ಗಂಡ ಅನ್ಬೇಕೆ, ಆ ಥರ ಅರ್ಥ ತಗೋಬಾರ್ದು ನಾವು. ಆದಷ್ಟು ಧನಾತ್ಮಕವಾಗಿ ನೋಡಿದ್ರೆ ಒಬ್ಬ ರಾಜ ಇದ್ದ, ಅವನು ತನ್ನ ರಾಜ್ಯವನ್ನು ಆಳುತ್ತಿದ್ದ, ಇಷ್ಟೇ ತಗೊಂಡ್ರೆ ಇಲ್ಲಿ ಆಳ್ವಿಕೆ ಅಂತಂದ್ರೆ ರಾಜ ಜನಗಳನ್ನ ಪ್ರಜೆಗಳನ್ನ ಯಾತಕ್ಕೆ ಆಳ್ತಾನೆ? ಅವ್ರು ಎಲ್ಲ ರೀತಿನಲ್ಲೂ ಒಳ್ಳೇದಾಗ್ಲಿ, ಅವರು ಸುಖ ಶಾಂತಿಯಿಂದ ನೆಲೆಸ್ಲಿ, ಅವ್ರಿಗೆ ಯಾವುದೇ ತೊಂದರೆ ಬರಬಾರ್ದು, ಅವ್ರನ್ನ ನೋಡ್ಕೊಳ್ಳೋದು ನನ್ನ ಒಂದು ಜವಾಬ್ದಾರಿ, ಈ ಥರ ಇನ್ನೂ ಒಂದಷ್ಟು ಇದಿಷ್ಟು ಒಂದು ಧನಾತ್ಮಕವಾದ ಅರ್ಥ ಕೂಡ್ಕೊಂಡಿದೆ. ಆದ್ರಿಂದ ಇಲ್ಲಿ ಈ ಒಂದು ಪ್ರಸಕ್ತದಲ್ಲಿ ಧನಂಜಯಾಳ್ದ ಅಂತ ಇಲ್ಲಿ ಒಂದ್ ಕಡೆ ಬರುತ್ತೆ, ಇನ್ನೂ ಮುಂದೆ ಬೇರೆ ಇನ್ನೊಂದರ ಕಡೆ ಇದೇ ಥರನೇ ಆಳ್ದ ಪದ್ಯ ಹೇಳಿದಾಗ ಅದನ್ನು ಹೇಳಿದಂತೆ, ಧನಂಜಯ ಆಳ್ದನು ಅಂತಂದಾಗ ಹಿಡಿಂಬಿಗೆ ಗಂಡನಾದವನು ಭೀಮಸೇನ ಅಂತ ಬರುತ್ತೆ. ಭೀಮಸೇನನ ಅಣ್ಣನ ಧರ್ಮರಾಯ, ಅಯ್ಯನ ಧರ್ಮರಾಯನ ತಂದೆ. ಧರ್ಮರಾಯ ಹುಟ್ಟಿದ್ದು ಯಮಧರ್ಮರಾಯನ ಕುಂತಿಗೆ ಒಂದು ವರಪ್ರಸಾದದಿಂದ ಅನ್ನೋ ರೀತಿನಲ್ಲಿ ಬಂದಿರೋದ್ರಿಂದ ಧನಂಜಯ ಆಳ್ದನ ಅಣ್ಣನ ಅಯ್ಯನ ಅಂದ್ರೆ ಇವಾಗ ಹೇಳ್ದಂಗೆನೆ ಅದು ಯಮಧರ್ಮರಾಯಂಗೆ ಸೇರುತ್ತೆ. ಯಮಧರ್ಮರಾಯನ ಪಿತನ ಅಂತಂದ್ರೆ ಸೂರ್ಯದೇವ. ಇದು ನಾನು ಹೇಳ್ತಾ ಇರೋದು ಬರೀ ಪದದ ಅರ್ಥ, ಮುಂದೆ ನೋಡೋಣ ಇದ್ರದ್ದು ಏನು ಸಂಕೇತವಾಗಿ ಇದೆ ಅಥವಾ ಏನು ಇದನ್ನು ಹೇಳಬೇಕು ಅಂತ ಬಯಸುತ್ತೆ ಅಂತ. ಪಿತನ ಮುಂದೆ ಅಂದ್ರೆ ಸೂರ್ಯನ ಮುಂದೆ. ಸೂರ್ಯ ನಮ್ಮ ಮುಂದೆ ಇದ್ರೆ ಏನಾಗುತ್ತೆ, ಎಂಥ ಪ್ರಕಾಶಮಾನ, ಎಂಥ ಬೆಳಕಿರುತ್ತೆ, ಅದೊಂದು ರೀತಿಯಲ್ಲಿ ನೋಡ್ಬೋದು. ಅಥವಾ ನಾವು ಯಾವಾಗ ಸೂರ್ಯನ ನೋಡ್ಬೋದು, ಸೂರ್ಯಾಸ್ತಮ ಆಗೋವರೆಗೂ ಸಹ ನಮಗೆ ಸೂರ್ಯನ ನೋಡೋ ಒಂದು ಅವಕಾಶ ಇರುತ್ತೆ. ಸೂರ್ಯಾಸ್ತ ಆದ್ಮೇಲೆ ನಾವು ನೋಡೋದಕ್ಕಾಗೋದಿಲ್ಲ. ಅದರಿಂದ ಪ್ರಸಕ್ತ ಸನ್ನಿವೇಶದಲ್ಲಿ ನೋಡಿ ಇರೋದು ಇಷ್ಟೇ ಪದಗಳು, ಧನಂಜಯಾಳ್ದನ ಅಣ್ಣನಯ್ಯನ ಪಿತನ ಮುಂದೆ ಅಂತಂದ್ರೆ ಸೂರ್ಯಾಸ್ತಮ ಆಗೋದರ ಒಳಗೆ ಅಂತ. ಇನ್ನು ಮುಂದೆ ಹೇಳೋದಕ್ಕೆ ಮುಂಚೆ ಇದು ಯಾವ ಸಂದರ್ಭಕ್ಕೆ ಒದಗತ್ತೆ ಅನ್ನೋದನ್ನ ಹೇಳಿದ್ರೆ ಪ್ರಾಯಶಃ ಶ್ರೋತೃಗಳಿಗೆ ಮುಂದಿಂದು ತಿಳ್ಕೊಳ್ಳೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಜಯದ್ರಥನ ಅರ್ಜುನ ಕೊಲ್ಲೋ ಒಂದು ಸಂದರ್ಭ. ನಮಗೆಲ್ಲ ತಿಳಿದಿರೋ ಹಾಗೆ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶಿಸ್ತಾನೆ. ದ್ರೋಣರು ಏನಾದ್ರು ಮಾಡಿ ಧರ್ಮರಾಯನ ಹಿಡಿಲೇಬೇಕು ಅಂತ ಅಂದ್ಬಿಟ್ಟು ದುರ್ಯೋಧನನಿಗೆ ಭಾಷೆ ಕೊಟ್ಟಿರ್ತಾರೆ ಒಂದು ರೀತಿಯಲ್ಲಿ. ಆ ಚಕ್ರವ್ಯೂಹ ಬೇಸಕ್ಕೆ ಅಭಿಮನ್ಯು ಒಬ್ಬನಿಗೆ ಗೊತ್ತಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಚಕ್ರವ್ಯೂಹ ಭೇದಿಸಿ ಅಭಿಮನ್ಯು ಒಳಗೆ ಹೋದಾಗ ಅವನ ಸಹಾಯಕ್ಕೆ ಅಂದ್ಬಿಟ್ಟು ಅಧಿರಥ ಮಹಾರಥರು ಯಾರೂ ಹೋಗೋದಕ್ಕೆ ಸಾಧ್ಯವೇ ಆಗದಂಗೆ ಒಂದು ಕಡೆ ನಿಶ್ಚಿತವಾದ ಜಾಗದಲ್ಲಿ ಜಯದ್ರಥ ತಡೆದು ಬಿಡ್ತಾನೆ. ಈ ಥರ ಒಂದು ವಿಷದವಾಗಿ ಎಲ್ಲ ವಿಷಯಗಳೂ ಸಹ ಅರ್ಜುನ ಕೊನೆಯಲ್ಲಿ ಬಂದ ಮೇಲೆ, ಅಭಿಮನ್ಯು ಅವನು ಪ್ರಾಣಹರಣವಾದ ಮೇಲೆ, ಒಟ್ಟಿನಲ್ಲಿ ಜಯದ್ರಥ ಅಭಿಮನ್ಯುಗೆ ಸಹಾಯಕ್ಕೆ ಯಾರು ಹೋಗದೇ ಇದ್ದಂಗೆ ತಡೆದಿದ್ರಿಂದನೇ ಅವನ ಮರಣ ಆಯಿತು ಅನ್ನೋ ಒಂದು ಭಾವನೆ ಬಂದು ಸೂರ್ಯಾಸ್ತಮ ಆಗೋದ್ರೊಳಗೆ ನಾಳೆ ದಿವಸ ನಾನು ಜಯದ್ರಥನ ತಲೆ ಹಾರಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಈ ಪ್ರತಿಜ್ಞೆ ಪೂರೈಸಿದ್ರೆ ಅಷ್ಟಕ್ಕೆ ನಿಲ್ಲಿಸಲ್ಲ ಅವನು, ನಾನು ಬೆಂಕಿಗೆ ಹಾರಿಬಿಡ್ತೀನಿ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೋಗುತ್ತೆ. ಸರಿ, ಕೌರವರ ಕಡೆನೂ ಏನು ಸಾಧಾರಣರಲ್ಲ, ಎಲ್ಲ ದ್ರೋಣ ಕರ್ಣ ಮುಂತಾದ ಎಂಥ ಎಲ್ಲ ವೀರಾದಿ ವೀರರೆಲ್ಲ ಇರ್ತಾರೆ. ಮುಂದಿನ ದಿವಸ ಯುದ್ಧನೂ ಮುಂದುವರಿಯುತ್ತೆ. ಅರ್ಜುನನಿಗೆ ನಿಜ ಹೇಳ್ಬೇಕಂತಂದ್ರೆ ಏನು ಮಾಡಕ್ ಸಾಧ್ಯ ಆಗ್ತಾ ಇರಲ್ಲ. ಸಾಯಂಕಾಲ ಆಗ್ತಾ ಇರುತ್ತೆ. ಆವಾಗ ಯಥಾ ಪ್ರಕಾರ ಕೃಷ್ಣ ಏನು ಹಿಂಗಾಗ್ತಿದ್ದಿಲ್ಲ ಹಿಂಗಾಗ್ತಿದ್ದಿಲ್ಲ ಅಂತಾನೆ. ಆಗ ತನ್ನ ಸುದರ್ಶನ ಚಕ್ರ ತಗೊಂಡು ಕೃಷ್ಣ ಸೂರ್ಯನಿಗೆ ಅಡ್ಡ ಹಿಡಿತಾನೆ. ಅಡ್ಡ ಹಿಡಿದಾಗ ಒಂದು ರೀತಿ ಸೂರ್ಯಗ್ರಹಣವಾದ ರೀತಿನಲ್ಲಿ ಆಗುತ್ತದು. ಹಾಗಾಗಿ ಪೂರ್ತಿಯಾಗಿ ಕತ್ಲೆ ಆಗುತ್ತೆ. ಕೌರವರು ನೋಡ್ತಾರೆ, ಆಮೇಲೆ ಪಾಂಡವರಿಗೂ ದುಃಖ ಆಗುತ್ತೆ, ಏನಿದೆ ಹಿಂಗೆಲ್ಲ ಆಗೋಯ್ತಲ್ಲ, ಈ ಥರ ಹೆಂಗೆ ಸಾಧ್ಯ ಅನ್ಕೋತಾರೆ. ಜಯದ್ರಥ
ತುಂಬಾ ಖುಷಿಯಾಗಿ, ಸರಿ ಇನ್ನೇನು ಅರ್ಜುನ ಪ್ರಾಯೋಪವೇಶ ಮಾಡ್ತಾನೆ, ಅವನು ಅಗ್ನಿಗೆ ಹಾರ್ಬಿಡ್ತಾನೆ, ಅದನ್ನೆಲ್ಲ ನೋಡು, ಎಂಥ ದೃಶ್ಯ ನೋಡೋಣ ಅಂದ್ಬಿಟ್ಟು ಕೌರವ್ರನ್ನೆಲ್ಲ ಹೇಳ್ಕೊಂಡು ಬಂದು ಬರ್ತಾನೆ. ಇದೇ ಸಮಯ ಅಂತ ಅಂದ್ಬಿಟ್ಟು ಅವಾಗ ತನ್ನ ಸುದರ್ಶನ ಚಕ್ರನ ಕೃಷ್ಣ ವಾಪಸ್ ಪಡಿತಾನೆ. ಇನ್ನೇನು ಸೂರ್ಯಾಸ್ತಮ ಆಗೋ ಸಮಯ ಅಂದರೆ ಆಗಿರೋದಿಲ್ಲ ಇನ್ನು. ಆವಾಗ ಅರ್ಜುನನಿಗೆ ಇವನು ಮಹಾತ್ಮೆ ಶ್ರೀಕೃಷ್ಣಂದು ಲೀಲೆ ಎಲ್ಲ ಅರ್ಥವಾಗುತ್ತೆ. ಸರಿ, ಇವಾಗ ನೀನು ಒಂದು ತಲೆ ಹಾರಿಸು, ಜಯದ್ರಥ ಇದ್ದಾನೆ ಅಂತ ಹೇಳ್ತಾನೆ. ಅವಾಗ ಜಯದ್ರಥನ ಶಿರವನ್ನು ಕತ್ತರಿಸ್ತಾನೆ ಅರ್ಜುನ. ಇಷ್ಟಕ್ಕೆ ನಿಲ್ಲಲ್ಲ ಕಥೆ. ಇನ್ನೂ ಮುಂದೆ ಹೋಗಿ ಆ ಜಯದ್ರಥನ ತಂದೆ ಒಂದು ವರ ಕೊಟ್ಟಿರ್ತಾರೆ. ಯಾವುದೇ ಯುದ್ಧದಲ್ಲಾಗಲಿ ಇಂಥ ಒಂದು ಸಂದರ್ಭದಲ್ಲಿ ಇವನಿಗೆ ವೀರಮರಣ ಬಂದರೆ ಜಯದ್ರಥನಿಗೆ ಆ ತಲೆ ನೆಲಕ್ಕೆ ಬಿದ್ದರೆ ಯಾರು ಸಾಯಿಸಿರ್ತಾರೋ, ಯಾರು ಶಿರವನ್ನು ಹರಿಸಿರ್ತಾರೋ ಅವರೇನೆ ಪೂರ್ತಿಯಾಗಿ ಛಿದ್ರವಾಗೋಗ್ಲಿ ಅಂತ ವರ ಕೊಟ್ಟಿರ್ತಾರೆ. ಅಂದರೆ ಈಗ ಅರ್ಜುನ ಜಯದ್ರಥನ ಶಿರನ ಕತ್ತರಿಸಿದ್ದಾನೆ, ಅದು ನೆಲಕ್ಕೆ ಬಿದ್ದರೆ ವರದ ಪ್ರಕಾರವಾಗಿ ಅರ್ಜುನ ಛಿದ್ರವಾಗೋಗ್ಬೇಕಾಗಿತ್ತು. ಇದೆಲ್ಲ ಕೃಷ್ಣನಿಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ವಲ್ಲ. ಹಾಗಾಗಿ ತಿರ್ಗಾ ಹೇಳ್ತಾನೆ, ಅರ್ಜುನ ಒಂದು ತಲೆ ಕತ್ತರಿಸಿದ್ದಷ್ಟೇ ಅಲ್ಲ, ಅದು ನೆಲಕ್ಕೆ ಬೀಳೋಷ್ಟರಲ್ಲಿ ನೀನು ಅದನ್ನ ವೃದ್ಧಕ್ಷತ್ರ ಅಂತ ಅವನ ತಂದೆ ಹೆಸರು. ಅವನು ಸಂಧ್ಯಾರ್ಘ ಕೊಡಕ್ಕೆ ಅಂತ ನದಿ ಹತ್ರ ಇರ್ತಾನೆ, ಬೊಕ್ಸಾತಲ್ಲಿ ಇಟ್ಕೊಂಡಿರ್ತಾನೆ. ಏನು ಒಳ್ಳೆ ತಲೆ ಬಂದು ಬೀಳಿ ಅನ್ನೋ ರೀತಿನಲ್ಲೇ ಇಟ್ಕೊಂಡಿದ್ದನೋ ಅಂತ ಅನ್ಕೋಬೋದೇನೋ ಗೊತ್ತಿಲ್ಲ. ಆಗ ಕೃಷ್ಣ ಹೇಳಿದ್ಮೇಲೆ ಅರ್ಜುನ ಹಾರಿಸ್ತಾನೆ, ಆ ತಲೆ ಬಂದು ಬೊಗಸೆಗೆ ಬೀಳುತ್ತೆ. ಅಯ್ಯೋ ಇದೇನು ಅಂತ ಒಂದು ಕ್ಷಣ, ಆ ಕ್ಷಣ ಅವ್ನು ಏನಾಗ್ತೀರಿ ಅಂತಲೇ ಗೊತ್ತಾಗಲ್ಲ. ಅರ್ಘ್ಯ ಕೊಡುವಾಗ ಇದೇನು ಈ ಥರ ಕತ್ತರಿಸಿ ತಲೆ ಬಂದು ಬೀಳ್ತಿದೆ, ಕೈ ಹಿಂಗಂತಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಹೇಳ್ಬೇಕಾದ್ರೆ, ಇಷ್ಟು ಒಂದು ಕಥೆನ ಇಷ್ಟರಲ್ಲಿ ಧನುಜಯಾಳ್ದ ನನ್ನನಯ್ಯನ ಪಿತನ ಮುಂದೆ ಸೂರ್ಯಾಸ್ತಮ ಆಗುವಷ್ಟರ ಒಳಗೆ ಕೌರವೇಂದ್ರನ ಅನುಜೆ ನೋಡಿ, ಇನ್ನೊಂದ್ಸಲ ಹೇಳಿದೆ ನೋಡಿ, ಕೌರವೇಂದ್ರನ ಅನುಜೆ ದುಶ್ಶಲೆ, ಕೌರವೇಂದ್ರ ದುರ್ಯೋಧನ, ಅನುಜೆ ಅಂತಂದ್ರೆ ತಂಗಿ, ದುಶ್ಶಳೆಯ ಆಳಿದವನ, ತಿರ್ಗಾ ಅದೇ ಪದ ಬರುತ್ತೆ, ಜಯದ್ರಥ ದುಶ್ಶಳೆಯ ಗಂಡ, ಅವನ ಶಿರವ ಕತ್ತರಿಸುತ್ತೆ. ಇಷ್ಟು ಕಥೆನ ಒಂದು ರೀತಿ ಸುಮ್ಮನೆ ಹಂಗೆ ನೋಡಿದ್ರೆ ಯಾರು ಧನುಜ, ಏನು ಆಳ್ದನು ಅಂದ್ರೇನು, ಅಣ್ಣ ಯಾರೋ, ಅಯ್ಯ ಯಾರೋ, ಪಿತಾ ಯಾರೋ, ಅಯ್ಯೋ ದೇವ್ರಿಗೆ ಗೊತ್ತು ಅಂತ ಹಂಗಿದೆ. ಇಷ್ಟನ್ನೂ ಅಡಗಿಸಿಟ್ಟಿದ್ದಾರೆ. ಆಮೇಲೆ ಅನುಜಯ ಆಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ. ಇಲ್ಲಿ ಕೃಷ್ಣನ ಅನುಜೆ ಸುಭದ್ರೆ, ತಿರ್ಗಾ ಆಳಿದವನು. ಸುಭದ್ರೆಯನ್ನು ಆಳಿದವನು ಅಂತಂದ್ರೆ ತಿರ್ಗಾ ಅರ್ಜುನ ಸುಭದ್ರೆ ಗಂಡ ಆದ್ರಿಂದ ಬೆಂಕಿ ಮುಟ್ಟದಂತೆ ಕಾಯ್ದ ಅನ್ನೋದು ಇಲ್ಲಿ. ಈಗ ಕತೆ ಹೇಳಿದ ಹಿನ್ನೆಲೆಯಲ್ಲಿ ಅವನ ಅಗ್ನಿ ಪ್ರವೇಶ ಆಗದೇ ಇದ್ದ ರೀತಿನಲ್ಲಿ, ಅವನು ಬೆಂಕಿಗೆ ಹಾರದೇ ಇದ್ದ ರೀತಿನಲ್ಲಿ, ಅವನು ಮಾಡಿದ ಪ್ರತಿಜ್ಞೆ ಕಾಯೋ ರೀತಿನಲ್ಲಿ ಕಾಯ್ದ. ರುಕ್ಮನನುಜೆ ಆಳಿದವನ ತಿರ್ಗ. ರುಕ್ಮ ಅಂದ್ರೆ ರುಕ್ಮಿಣಿ ಅಣ್ಣ, ಭೀಷ್ಮಕ ಅಂತ ಅವ್ರ ತಂದೆ. ಅವರ ಮಕ್ಕಳಲ್ಲಿ ರುಕ್ಮ ಗಂಡು ಮಗ, ರುಕ್ಮಿಣಿ ಹೆಣ್ಣು. ರುಕ್ಮನ ಅನುಜೆ ಆಳಿದವನ ಮೂರ್ತಿಯನ್ನು. ರುಕ್ಮಿಣಿ ಆಳೋದು ಅಂತಂದ್ರೆ ಆ ಪ್ರಕಾರ ಶ್ರೀಕೃಷ್ಣನಿಗೆ ಅದು ಅನ್ವಯ ಆಗುತ್ತೆ. ರುಕ್ಮನ ಅನುಜೆ ರುಕ್ಮಿಣಿಯನ್ನು ಆಳಿದವನ ಶ್ರೀಕೃಷ್ಣನ ಮೂರ್ತಿಯನ್ನು ನೋಡಿರೋ, ಇದು ಅರ್ಥವಾಗುತ್ತೆ. ನೋಡ್ಬಿಟ್ಟು ಧನ್ಯರಾಗಿರಿ ಅಂತಂದು. ಸುಮ್ಮನೆ ಹಂಗೆ ಓದಿದ್ರೆ ಇಷ್ಟೂ ಒಂದು 15 ಸೆಕೆಂಡ್ ಆಗಬಹುದು ಅಂತ ಕಾಣುತ್ತೆ. ಕನಕದಾಸರು ಇಷ್ಟು ವ್ಯಾಪ್ತಿ ಇರುವಂತಹದನ್ನ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. ಮುಂದಿನ ಪದ್ಯಕ್ಕೆ ಹೋದ್ರೆ, ಇದಂತೂ ಪ್ರಾಯಶಃ 5 ಪದ್ಯಗಳಲ್ಲಿ ತುಂಬಾ ವೈಶಿಷ್ಟ್ಯಪೂರ್ಣವಾದದ್ದು ಈ 2ನೇ ಪದ್ಯ ಅಂತ ಖಂಡಿತವಾಗ್ಲೂ ನಾವು ಅನ್ಕೋಬಹುದು. ಇದಕ್ಕೆ ಮಾತ್ರ ಒಂದು ರೀತಿ ನಾನು ಈ ಹರಿಕಥೆನ ಮುಂದುವರಿಸಲೇಬೇಕಾಗತ್ತೆ. ಈಗ ಮೇಲ್ಗಡೆ ಪದ್ಯಗಳು, ಇದಕ್ಕಿಂತ ಕೆಳಗಡೆ ಪದ್ಯಗಳು ಶ್ರೋತೃಗಳಿಗೆ ಗೊತ್ತಿರೋ ಒಂದು ಸಂದರ್ಭ ಜಾಸ್ತಿ ಇದೆ. ಇದು ಎಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿದಿದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ನನ್ನ ಅಭಿಪ್ರಾಯದಲ್ಲಿ ಈ 2ನೇ ಪದ್ಯದ 2 ಸಾಲುಗಳು ಏನು ಹೇಳಬೇಕು ಅಂತಿದೆಯೋ ಅದನ್ನ ಸುಮಾರಾಗಿ ನಾನು ಸಂಶೋಧನೆ ಮಾಡಬೇಕಾಯ್ತು, ಅನೇಕರನ್ನು ಕೇಳಬೇಕಾಯ್ತು. ಬೇರೆ ಬೇರೆ ಥರ ಬಂದಿದೆ. ಅಂದರೆ ಒಂದು ರೀತಿ ಸಂಪೂರ್ಣವಾಗಿ
ಒಪ್ಪಿಗೆ ಆಗಕ್ಕೆ ನಾನು ಒಬ್ಬರು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅಂತ ಅವ್ರನ್ನ ನೋಡಿದ್ದೆ, ಕನ್ನಡದ ಮಹಾಪಂಡಿತರವರು. ಅವ್ರ ಮೂಲಕ ನನಗೆ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಗೊತ್ತಾಯಿತು. ಆಮೇಲೆ ಬೇರೆ ಕಡೆಯಿಂದನೂ ಒಂದಷ್ಟು ತಿಳ್ಕೊಂಡು ಹೇಳ್ತೀನಿ. ಈ ಎರಡು ಸಾಲನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಈಗ ಹೇಳೋ ಕಥೆನ ತಿಳ್ಕೊಳ್ಬೇಕಾದ ಅವಶ್ಯಕತೆ ಅಂತ ಅನ್ಸುತ್ತೆ. ಈ ಕಥೆ ಯಾರಿಗೆ ಸಂಬಂಧಪಡುತ್ತೆ ಅಂತಂದ್ರೆ, ಭೀಮನ ಮಗ ಘಟೋತ್ಕಚ. ಸರಿ, ಹಿಡಿಂಬಿ ಹೆಂಡತಿ, ಘಟೋತ್ಕಚ ಮಗ. ಘಟೋತ್ಕಚನಿಗೆ ಮೌರ್ವಿ ಅಂತ ಒಬ್ಳು ಹೆಂಡತಿ ಇರ್ತಾಳೆ. ಮುರಾಸುರ ಅಂತ ಕೇಳಿರ್ಬೋದು. ಮುರಾರಿ ಅಂತಂದ್ರೆ ಶ್ರೀಕೃಷ್ಣನ್ಗೆ ಅನ್ವಯ ಆಗುತ್ತೆ. ಸೊ ಆ ಮುರಾ ಅನ್ನೋ ರಾಕ್ಷಸನ ಮಗಳು ಮೌರ್ವಿ. ಹೀಗಾಗಿ ಘಟೋತ್ಕಚ ಮೌರ್ವಿ ದಂಪತಿಗಳಿರ್ತಾರೆ. ಅವ್ರಿಗೆ ಒಬ್ಬ ಬಭ್ರುಬಾಹು ಅಂತ ಒಬ್ಬ ಮಗ ಇರ್ತಾನೆ. ಈ ಎರಡು ಸಾಲಿನ ಕಥೆ ಪೂರ್ತಿ ಈ ಬಭ್ರುಬಾಹು ಬಗ್ಗೆನೇ ಸುತ್ತುವರಿಯುತ್ತೆ. ಇನ್ನು ಕೆಲವು ಕಡೆ ಬರ್ಬರೀಕ ಅಂತ ಹೇಳ್ತಾರೆ, ಇರ್ಬೋದು. ಬಭ್ರುವಾಹು ಅಂತ ನಾವು ಸದ್ಯಕ್ಕೆ ಕಾಯಸನ್ನು ಇಟ್ಕೊಂಡು ಮುಂದುವರ್ಸೋಣ. ಈ ಬಭ್ರುವಾಹು ದೀರ್ಘವಾದ ದೊಡ್ಡದಾದ ತಪಸ್ಸು ಮಾಡಿದಾಗ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ವರ ಕೊಡ್ತಾಳೆ. ವರ ಕೊಟ್ಬಿಟ್ಟು 3 ಬಾಣಗಳನ್ನ ಕೊಡ್ತಾಳೆ. ಆ ಬಾಣಗಳದ್ದು ಮಹಿಮೆ ವಿಪರೀತವಾಗಿರುತ್ತೆ. ಅದೇನು ಅಂತ ತಿಳ್ಕೊಳ್ಳೋಣ. ಸರಿ, ತಾಯಿ ಹತ್ರ ಬರ್ತಾನೆ, ತಪಸ್ ಮಾಡಿದೆ, ನನಗೆ ಈ ಥರ ದುರ್ಗಾದೇವಿ ನನಗೆ ವರಪ್ರಸಾದ ಮಾಡಿದ್ದಾಳೆ ಅಂತ ಹೇಳಿ. ಮೌರ್ವಿ ಹೇಳ್ತಾಳೆ, ನೋಡಪ್ಪ ಆಯಿತು, ನೀ ಯಾವಾಗಲೂ ಧರ್ಮ ಬಿಟ್ಟು ಆಚೆ ಹೋಗ್ಬಾರ್ದು. ಇನ್ನು ಯಾವುದೇ ಸಂದರ್ಭದಲ್ಲಿ ಈ ಬಾಣಗಳನ್ನ ಯಾತಕ್ಕೆ ಏನು ಪ್ರಯೋಗ ಮಾಡಬೇಕು ಅಂತ ಇದ್ರೂ ಸಹ ನೀನು ಯಾವಾಗಲೂ ಶಕ್ತಿಹೀನರಾಗಿರೋರ ಕಡೆ ಸೇರ್ಕೋಬೇಕು. ಮೊದಲೇ ಶಕ್ತಿ ಇದ್ದವ್ರ ಜೊತೆ ನೀನು ಸೇರ್ಕೊಂಡ್ರೆ ನಿನ್ನ ಬಾಣಗಳಂತೂ ವಿಪರೀತವಾದ ಒಂದು ಶಕ್ತಿ ಇದೆ. ಅದ್ರ ಜೊತೆಗೆ ಶಕ್ತಿ ಇರೋರ ಜೊತೆನೆ ಸೇರ್ಕೊಳ್ಳೋದ್ರಿಂದ ಶಕ್ತಿಹೀನರಿಗೆ ಏನು ಅದರಿಂದ ಉಪಯೋಗ ಆಗಲ್ಲ. ಅವ್ರು ಖಂಡಿತವಾಗ್ಲೂ ಅವ್ರ ನಾಶ ಆಗುತ್ತೆ. ಹಂಗೆ ಮಾಡಬೇಡ. ಯಾರು ಶಕ್ತಿಹೀನರಾಗಿರ್ತಾರೋ ಅವ್ರ ಕಡೆನೇ ನೀನು ಸೇರ್ಕೊಂಡು ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಭಾಷೆ ಅಂದ್ಬಿಟ್ಟು ಇವನು ಭಾಷೆ ಕೊಟ್ಬಿಡ್ತಾನೆ ತಾಯಿ. ಕೃಷ್ಣ ಈ ಬಭ್ರುವಾಹುನ ಒಂದು ರೀತಿ ಕುರುಕ್ಷೇತ್ರದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಸಾರಾಂಶದಲ್ಲಿ ಒಟ್ಟಿನಲ್ಲಿ ಬಭ್ರುವಾಹು ಶ್ರೀಕೃಷ್ಣನಿಂದ ಹತನಾಗ್ತಾನೆ, ಅಥವಾ ಶ್ರೀಕೃಷ್ಣ ಬಭ್ರುವಾಹುನ ತಲೆಯನ್ನು ಕತ್ತರಿಸ್ತಾನೆ. ಇದು ಯಾಕೆ ಹೀಗೆ ಅಂತಂದ್ರೆ, ಇವನು ಕೇಳ್ಕೊಂಡಿದ್ದು 2 ವರ ಇರುತ್ತಲ್ಲ, ಒಂದು ರೀತಿ ಈ 2 ವರಗಳೇನೆ ಇವನ ನಾಶಕ್ಕೆ ಕಾರಣವಾಗುತ್ತೆ. ಇದು ಹೇಗೆ ಅನ್ನೋದೇನೆ ಈ 2 ಸಾಲಿನ ಸೊಗಸು ಅಂತ ಇಟ್ಕೋಬಹುದು ನಾವು. ಇವನು 3 ಬಾಣಗಳದ್ದು ವಿಶೇಷತೆ ಒಂದ್ ಕಡೆ, ಇವನು ಪ್ರತಿಜ್ಞೆ ತಾಯಿಗೆ ಕೊಟ್ಟ ಭಾಷೆ ಇನ್ನೊಂದು ಕಡೆ. ಮೊದಲು ತಾಯಿ ಕೊಟ್ಟಿದ್ದ ಭಾಷೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏನಾಗುತ್ತೆ, ತಾಯಿ ಕೊಟ್ಟಿದ್ದ ಭಾಷೆ ಪ್ರಕಾರ ಶಕ್ತಿಹೀನರಾದ ಕಡೆ ಇವನು ಸೇರ್ಕೋಬೇಕು. ಇವನು ಕೌರವ ಪಾಂಡವರ ಯುದ್ಧದಲ್ಲಿ ಕೌರವರು ಅಧರ್ಮಿಗಳು, ಅದೆಲ್ಲ ಬೇರೆ ವಿಚಾರ. ಆದರೆ ಒಬ್ಬೊಬ್ಬರಿಗೂ ಸಹ, ಭೀಷ್ಮರೇ ಇರ್ಬೋದು, ದ್ರೋಣರೇ ಇರ್ಬೋದು, ಕರ್ಣರೇ ಇರ್ಬೋದು, ಎಲ್ಲಾರೂ ಒಂದು ರೀತಿ ವರಪ್ರಸಾದಿತರು. ಅವರನ್ನ ಶ್ರೀಕೃಷ್ಣ ಪರಮಾತ್ಮನಲ್ಲದೆ ಇನ್ ಯಾರಿಂದನೂ ಅವ್ರಿಗೆ ಸಂಹಾರ ಮಾಡುವಂತಹ ಪರಿಸ್ಥಿತಿ ಇರಲೇ ಇಲ್ಲ. ಅಂದ್ರೆ ಸಾರಾಂಶದಲ್ಲಿ ಕೃಷ್ಣ ಸಾರಥ್ಯದಲ್ಲಿ ಕೃಷ್ಣ ತನ್ನ ಸೈನ್ಯಗಳನ್ನು ಕೊಟ್ಟ ಮೇಲೆ 18 ಅಕ್ಷೌಹಿಣಿ ಸೈನ್ಯದಲ್ಲಿ 11 ಅಕ್ಷೌಹಿಣಿ ಸೈನ್ಯ ಕೌರವರ ಕಡೆ ಇತ್ತು, ಇನ್ನು 7 ಅಕ್ಷೌಹಿಣಿ ಮಾತ್ರ ಪಾಂಡವರ ಕಡೆ ಇತ್ತು ಅಂತ. ಹಾಗೆ ಯುದ್ಧ ಶುರು ಆಗಕ್ಕೆ ಮುಂಚೆ ಸುಮ್ಮನೆ ಹಂಗೆ ಕೂತ್ಕೊಂಡು ಯಾರು ಹೇಗೆ 2 ಕಡೆ ಅಂತ ನೋಡಿದವರಿಗೆ ಕೌರವರೇ ಶಕ್ತಿಶಾಲಿಗಳಾಗಿದ್ದಾರೆ ಅಂತ ಅನ್ಸೋದಂತೆ. ಬರ್ಬರೀಕ ಅಥವಾ ಬಭ್ರುವಾಹು ಏನ್ ಮಾಡ್ಬೇಕಾಗಿತ್ತು, ಪಾಂಡವರ ಕಡೆ ಆಗಿದ್ರೆ ಕೃಷ್ಣನೂ ಏನು ಶಸ್ತ್ರ ಹಿಡಿಯಲ್ಲ, ಅವನು ಬರೀ ರಥ ಹಿಡ್ಕೊಂಡು ಓಡಿಸ್ತಾನೆ. ಆದ್ರಿಂದ ಪಾಂಡವರ ಕಡೆ ಇವನು ಮೊದಲು ಯುದ್ಧಕ್ಕೆ ಸೇರ್ಕೋಬೇಕಾಗಿತ್ತು. ಆಯ್ತು, ಇವನಿಗೆ ವಿಶೇಷ ಬಾಣದ್ದು
ಅಧಿಕಾರ ಇದೆ, ಅದನ್ನು ಚಲಾಯಿಸ್ಬಿಟ್ಟು ಕೌರವರು ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಅವ್ರದ್ದು ಶಕ್ತಿ ಕುಂದುತ್ತಾ ಬರುತ್ತೆ. ಇಲ್ಲೇ ಇರೋದು ಸ್ವಾರಸ್ಯ. ಕೌರವರಿಗೆ ಶಕ್ತಿ ಕುಂದುತ್ತಾ ಬಂದಂಗೂ, ಅವ್ರ ಶಕ್ತಿ ಹೀನರಾಗ್ತಾ ಬಂದಂಗೂ ಇವನು ಪ್ರತಿಜ್ಞೆ ಪ್ರಕಾರ ಇವನು ಕೌರವರನ್ನ ಸೇರ್ಕೋಬೇಕಾಗತ್ತೆ. ಇದು ತುಂಬಾ ವಿಪರೀತವಾದ, ಈ ಕಡೆ ಯುದ್ಧ ಮಾಡ್ತಿದ್ದವನ್ ಸರಕಂತ ಅಲ್ಲಿ ಹೋಗೋದು ಅಂತಂದ್ರೇನು? ಯಾವುದೋ ಒಂದು ಕ್ರೀಡೆನಲ್ಲಿ 2 ಭಾಗ ಇರುತ್ತೆ, ಇಲ್ಲ ಈ ಕಡೆ ಅಥವಾ ಆ ಕಡೆ ಆಡ್ಬೇಕು. ಪ್ರತಿಜ್ಞೆ ಪ್ರಕಾರ ಅವನು ಅಲ್ಲಿ ಹೋಗ್ಬೇಕಾಗುತ್ತೆ. ಹಿಂದೆ ಮುಂದೆ ಆಗ್ತಾನೆ ಕೌರವರು ಇವನು ಬಾಣದ ವಿಶೇಷತೆಯಿಂದ ಅವ್ರ ಮೇಲ್ಗೈ ಆಗತ್ತೆ, ತಿರ್ಗಾ ಇವನು ಪಾಂಡವರ ಕಡೆ ಬಿಡುದು, ಹೀಗೆ ಕೊನೆಗೆ ಎಲ್ಲಿಗೆ ಬರುತ್ತೆ? ಕೊನೆಗೆ ಕೌರವನ ಕಡೆ ಎಲ್ಲರೂ ನಾಶವಾಗ್ತಾರೆ, ಪಾಂಡವರ ಕಡೆ ಎಲ್ಲ ನಾಶವಾಗ್ತಾರೆ. ಶ್ರೀಕೃಷ್ಣ ಮಾತ್ರ ಪರಮಾತ್ಮ ಅವನಿಗೇನು ಆಗೋದಿಲ್ಲ. ಒಂದ್ ಕಡೆ ಬಬ್ರುಬಾಹು, ಒಂದ್ ಕಡೆ ಶ್ರೀಕೃಷ್ಣ ಉಳ್ಕೋತಾರೆ. ಇಷ್ಟೇ, ಸರ್ವನಾಶ. ಶ್ರೀಕೃಷ್ಣ ಏನು ಮಾಡ್ಬೇಕಾಗತ್ತೆ? ಕೊನೆಗೆ ಯುದ್ಧ ಮುಗಿಯಬೇಕಲ್ಲ. ಆಗಲಾದ್ರೂ ಕೊನೆಗೆ ಇವನು ಬಬ್ರುಬಾಹುನ ತಲೆನ ಕತ್ತರಿಸ್ಬೇಕಾಗ್ತಿತ್ತು. ಆದ್ರೆ ಏನಾಗದ ಅಷ್ಟೊತ್ತಿಗೆ ಧರ್ಮ ಸಂಸ್ಥಾಪನೆಗೆ ಅಂತ ಇವನು ಅವತಾರ ಮಾಡಿರೋದು ಅಂತೆಲ್ಲ ಆದ್ಮೇಲೆ ಅಂದ್ರೆ ಸರ್ವನಾಶವೇ ಆಗೋದ್ಮೇಲೆ ಏನು ಉಳ್ಕೊಂಡಂಗಾಯ್ತು? ಇಷ್ಟೆಲ್ಲ ಯಾಕಾಗುತ್ತೆ? ಬಬ್ರುಬಾಹು ಕುರುಕ್ಷೇತ್ರ ಯುದ್ಧಕ್ಕೆ ಸೇರ್ಕೊಂಡ್ರೆ ಇದೆಲ್ಲ ಅನಾಹುತ ಆಗತ್ತೆ. ಅವನು ಸೇರ್ಕೊಳ್ದೇ ಇದ್ದಂಗೆ ಮಾಡ್ಬೇಕಲ್ವೇ? ಅದಕ್ಕೋಸ್ಕರವಾಗಿ ಬಬ್ರುಬಾಹುನ ಒಂದು ರೀತಿ ಸಂಹಾರ ಮಾಡೋದೇ ಉಚಿತ ಅಂತ ಇವನು ಅನ್ಕೋತಾನೆ. ಆಮೇಲೆ ಈ ಪದ್ಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಕುರುಹು ತೋರಿ ಪತ್ರವನ್ನು ಹರಿಸಿದವನ, ಮಿಕ್ಕಿದ್ದೆಲ್ಲ ಹೇಳ್ತೀನಿ, ಈ ಸದ್ಯದ ಪ್ರಸ್ತುತಿ ಹೇಳ್ತಾ ಇದ್ದೀನಿ. ನರನ ಸುತನನು ಅರಣ್ಯದಲ್ಲಿ ಗಿರಿಯೊಳ್ ನಿಂತು ತನ್ನ ರೋಷದಿ ಶರಗಳನ್ನು ತೀಡುತ್ತಿಪ್ಪನ ತಾನು ಯೋಚಿಸಿ ಭರದಲ್ಲಿ ಅವನ ಕರೆದು ಕೇಳೆ ಕುರುಹು ತೋರಿ ಪತ್ರವನ್ನು ಹರಿಸಿದವನ ಶಿರವತರಿದ ದೇವ ಕಾಣಿರು ಅಂತ ಇದೆ. ಈ ಪತ್ರವನ್ನು ಅನ್ನೋದು ಯಾತಕ್ಕೆ ಬರುತ್ತೆ ಅಂದ್ರೆ, ಇದಕ್ಕೆ ಹಿನ್ನೆಲೆ ನಾನು ಮುಂಚೆ ಹೇಳ್ದಂಗೆ ಈ ಬಾಣಗಳದ್ದು ಒಂದು ವಿಶೇಷತೆ ಇರುತ್ತಲ್ಲ, ಆ ಬಾಣಗಳ ವಿಶೇಷತೆಗೂ ಈ ಪತ್ರವನ್ನು ಹರಿಸಿದವರ ಅನ್ನೋದಕ್ಕೂ ತುಂಬಾ ಒಂದು ನಂಟಿದೆ. ಇದು ಅರ್ಥ ಆಗಬೇಕಾದ್ರೆ ಈ 3 ಬಾಣಗಳ ವಿಶೇಷತೆ ಏನು, ಇಲ್ಲಿ ಆ ಪತ್ರ ಯಾತಕ್ಕೆ ಬಂತು, ಅದನ್ನ ಯಾಕೆ ಹರಿದ್ರು, ಏನು, ಇಷ್ಟನ್ನ ತಿಳ್ಕೊಬೇಕಾಗತ್ತೆ. ಈಗ 3 ಬಾಣಗಳ ವಿಶೇಷತೆ ಅಂತಂದ್ರೆ, ಅವನಿಗೆ ದುರ್ಗಾ ದತ್ತವಾದಂಥ ಬಾಣಗಳು. ಇವನು ಮೊದಲನೇ ಬಾಣ ಬಿಟ್ಟಾಗ ತಾನು ಯಾರನ್ನ, ಯಾವ ಶತ್ರುಗಳನ್ನ ಸಂಹಾರ ಅಥವಾ ನಾಶ ಮಾಡಬೇಕು ಅಂತ ಇವನ್ ಮನಸ್ಸಲ್ಲಿ ಇರುತ್ತೋ ಅವ್ರಿಗೆಲ್ಲ ಹೋಗಿ ಒಂದು ರೀತಿ ಗುರುತು ಮಾಡಿ ಬರ್ತಾ ಇತ್ತಂತೆ. ಮೊದಲನೇ ಬಾಣ ತಾನು ಯಾರ ನಾಶ ಮಾಡಬೇಕು ಅಂತ ಅನ್ಕೊಂಡಿರ್ತಾನೋ ಅವ್ರಿಗೆಲ್ಲ ಹೋಗಿ ಒಂದು ರೀತಿ ಗುರುತು ಮಾಡಿ ಬರ್ತಿತ್ತು ಅಂತ. ಎರಡನೇ ಬಾಣ ಅಕಸ್ಮಾತ್ ಮೊದಲನೇ ಬಾಣದಿಂದ ಗುರುತುಪಟ್ಟಿಸಲ್ಪಟ್ಟವರು ಯಾವುದೋ ಒಂದು ರೀತಿ ಊನ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಯಾರ ಸಂಹಾರ ಆಗಬಾರದು ಅಂತಿರುತ್ತೋ ಇನ್ನೂ ಖಚಿತಗೊಳಿಸುವುದಕ್ಕೋಸ್ಕರವಾಗಿ ಯಾರು ಸಂಹಾರ ಆಗಬಾರ್ದೋ, ಯಾರು ನಾಶ ಆಗಬಾರ್ದೋ ಇವನು ಬಾಣದಿಂದ ಅದನ್ನ ಗುರುತಿಸ್ತಾ ಇತ್ತಂತೆ. ಪ್ರಾಯಶಃ ಇದು ಅವನ ಕಡೆ ಮಿತ್ರರು ಅಥವಾ ಯುದ್ಧದಲ್ಲಿ ಗಾಯಾಳುಗಳು ಅಥವಾ ಶಸ್ತ್ರ ಬಿಟ್ಟು ಓಡೋಗ್ತಾ ಇರೋ ಶಸ್ತ್ರವಿಹೀನರು ಅಥವಾ ಎಲ್ಲೋ ದೂರದಲ್ಲೋ ಅನ್ಕೊಂಡು ನೋಡ್ತಾ ಇರೋವಂಥ ವೃದ್ಧರು, ಅಂಗವಿಕಲರು, ಹೀಗೆ ಯಾರ್ಯಾರನ್ನ ಬೇಕಾದ್ರೂ ಸೇರಿಸ್ಕೋಬಹುದು. ಅಂಥವ್ರನ್ನ ಇದು ಗುರುತುಪಡಿಸ್ಬಿಟ್ಟು ವಾಪಸ್ ಬರ್ತಿತ್ತಂತೆ. ಇಷ್ಟೆಲ್ಲ ಆದ್ಮೇಲೆ 3ನೇ ಬಾಣ ಬಿಟ್ಟಾಗ ಯಾರ್ಯಾರನ್ನ ಮೊದಲನೇ ಬಾಣ ಗುರುತಿಸಿರುತ್ತೋ ಅವ್ರದ್ದೆಲ್ಲ ನಾಶ ಆಗ್ತಿತ್ತು, ಸಂಹಾರ ಆಗ್ತಿತ್ತು ಅಂತ ಈ 3 ಬಾಣಗಳದ್ದು ವಿಶೇಷತೆ. ಸರಿ, ಕೃಷ್ಣ ಇವನೇನ್ ಮಾಡ್ತಿರ್ತಾನೆ, ಇವನು ಗಿರಿಯೊಳ್ನಿಂತು, ಇಲ್ಲಿ ನರನ ಸುತನ ಅರಣ್ಯದಲ್ಲಿ ಅಂತ ಬಂದಿದೆ. ಇದಕ್ಕೆ ಸ್ವಲ್ಪ ಆಮೇಲೆ ಹೇಳ್ತೀನಿ. ಪ್ರಾಯಶಃ ಈ ಪದ್ಯದ ಪೂರ್ತಿಯಾದ ಸೊಬಗು, ಇದನ್ನು ಯಾಕೆ ನಾವು ಮುಂಡಿಗೆ ಅಂತ ಕರಿಬಹುದು ಅನ್ನೋದಕ್ಕೆ ಇದು ವಿಪರೀತವಾದ ಒಂದು ವೈಶಿಷ್ಟ್ಯ ಇದೆ. ನರನ ಸುತನನು ಅರಣ್ಯದಲ್ಲಿ ಅನ್ನೋದಕ್ಕೆ, ಅದಕ್ಕೆ ಆಮೇಲೆ ಬರ್ತೀನಿ. ಸದ್ಯಕ್ಕೆ ನಾವು ಬಬ್ರುಬಾಹು ಅಂತ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಗಿರಿಯೊಳ್ ನಿಂತು, ಸರಿ, ರಾಕ್ಷಸರು ಇರ್ತಾ ಇದ್ದಿದ್ದೆ, ಅವನು
ಘಟೋತ್ಕಚನ ಮಗ, ಘಟೋತ್ಕಚ ರಾಕ್ಷಸ. ಹಾಗಾಗಿ ಕಾಡಲ್ಲಿ ಗಿರಿಯೊಳು ನಿಂತು ಒಂದು ಗಿರಿ ಪರ್ವತದ ಮೇಲೆ ಎಲ್ಲ ನಿಂತ್ಕೊಂಡು ತನ್ನ ರೋಷದಿ ಅವನಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ನಾನು ಅಣಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆಗಲೇ ಅವನಿಗೆ ಭಾವನೆ ಬಂದ್ಬಿಟ್ಟಿದೆ. ಆ ಒಂದು ಮನಸ್ಥಿತಿನಲ್ಲಿ ಶರಗಳನ್ನು ತೀಡು ತಿಪ್ಪನ ಅಂದರೆ ಒಟ್ಟಿನಲ್ಲಿ ಆ ಕುರುಕ್ಷೇತ್ರ ಯುದ್ಧಕ್ಕೆ ಸೇರ್ಕೊಂಡು ಭಾಗವಹಿಸಲಿಕ್ಕೆ ಏನೇನು ತಯಾರಿ ಬೇಕೋ ಅದನ್ನ ಮಾಡ್ಕೋತಾ ಇದ್ದ. ಶರಗಳನ್ನು ತೀಡು ತಿಪ್ಪನ ಅನ್ನೋದು ಏನೋ ಸಣ್ಣ ಹಿಡಿತಾ ಇದ್ದ ಅಂತ ಒಂದು ಅರ್ಥ ಆದರೆ ಒಟ್ಟಿನಲ್ಲಿ ಅವನು ಅದಕ್ಕೋಸ್ಕರ ಭಾಗವಹಿಸೋದಕ್ಕೋಸ್ಕರವಾಗಿ ಏನೇನು ಬೇಕೋ ಮಾಡ್ಕೊತಿದ್ದ ಅಂತ ಅನ್ಕೋಬೋದು. ತಾನು ಯೋಚಿಸಿ ಶ್ರೀಕೃಷ್ಣ ಅಂತ ಇಲ್ಲಿ ತಾನು ಶ್ರೀಕೃಷ್ಣ ಯೋಚಿಸಿ ಅವನು ಏನು ಯೋಚನೆ ಮಾಡಿದ ಅಂತ ಅನ್ನೋದನ್ನ ಈ ಮುಂಚೆನೆ ಹೇಳಿದೆ. ಅವನು ಒಂದು ವರಪ್ರಸಾದದಿಂದ ಇನ್ನೊಂದು ಪ್ರತಿಜ್ಞೆಯಿಂದ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದರೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಶ್ರೀಕೃಷ್ಣ ಯೋಚಿಸಿ ಅನ್ನೋದಷ್ಟು ಇಲ್ಲಿ ಅರ್ಥವಾಗತ್ತೆ. ಆಮೇಲೆ ಏನು ಮಾಡ್ತಾನೆ ಅದು ಮುಂದಿನ ಅಷ್ಟು ಒಟ್ಟಿನಲ್ಲಿ ಒಂದು ಸಂಹಾರ ಮಾಡಬೇಕು ಅಂತ ಅನ್ನೋದು ಅವನ ಮನಸ್ಸಿಗೆ ಬಂದಮೇಲೆ ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋದಕ್ಕೆ ಭರದಲ್ಲಿ ಅವನ ಕರೆದು ಕೇಳಿ ಬಬ್ರುವಾಹನ ಕರೆದು ಕೇಳ್ತಾನೆ. ಬೇಗಲೇ ಇನ್ನೇನು ಕುರುಕ್ಷೇತ್ರ ಯುದ್ಧ ಶುರು ಆಗೋ ಪರಿಸ್ಥಿತಿಗೆ ಬಂದಿರುತ್ತೆ, ಹೆಚ್ಚಿಗೆ ಇನ್ನು ಯಾವ ಥರನೂ ಮುಂದುವರಿಸಬಾರ್ದು ಇದನ್ನ ಅಂತ ಹೇಳ್ಬಿಟ್ಟು ಭರದಲ್ಲಿ ಬೇಗನೆ ಅವನ ಕರೆದು ಬಬ್ರುವಾಹನ ಕರೆದು ಕೇಳೆ ಅಂತಂದ್ರೆ ಏನಪ್ಪ ನಿನ್ನ ಹತ್ರ ಈ ಥರ ಒಳ್ಳೆ ಒಂದು ವಿಶೇಷವಾದ ಬಾಣ ಎಲ್ಲ ಇದೆ ಅಂತಲ್ಲ, ನನಗೇನೋ ನಂಬಕ್ಕಾಗ್ತಲ್ಲ, ನೀನು ಏನಾದ್ರು ರೀತಿಯಲ್ಲಿ ಪ್ರಮಾಣೀಕರಿಸ್ತೀಯಾ ಇದನ್ನ ನೀನು ಕೇಳೆ ಅಂತಂದ್ರೆ ಅವನಿಗಿದ್ದ ದುರ್ಗಾದತ್ತವಾದ ಬಾಣಗಳದ್ದು ಒಂದು ವಿಶೇಷತೆಯನ್ನ ನೀನು ನನಗೆ ತೋರ್ಸಕ್ಕಾಗತ್ತೆಯೇ ಅಂತ ಕೇಳ್ದ. ಆದಷ್ಟೂ ಇಷ್ಟರಲ್ಲಿ ಅಡಗಿದೆ ಭರದಲ್ಲವನ್ನ ಕರೆದು ಕೇಳೆ. ಆಯ್ತಾ, ಇದಿಷ್ಟು ಕೃಷ್ಣಂಗೆ ಸಂಬಂಧಪಟ್ಟಿದ್ದು. ತಾನು ಯೋಚಿಸಿ ಭರದಲ್ಲವನ್ನ ಕರೆದು ಕೇಳೆ. ಕುರುಹು ತೋರಿ ಪತ್ರವನ್ನು ಹರಿಸಿದವನ ಅನ್ನೋದು ಅವನು ಏನು ಮಾಡ್ತಾನೆ ಈಗ ಬಬ್ರುಬಾಹು ಏನು ಮಾಡ್ತಾನೆ ಅನ್ನೋದನ್ನ ಈ ಕುರುಹು ತೋರಿ ಪತ್ರವನ್ನು ಹರಿಸಿದವನ ಅಲ್ಲಿವರೆಗೂ ಬರುತ್ತೆ. ಅವನೇನ್ ಮಾಡ್ತಾನೆ, ಆಯ್ತು ನೀವು ಪರಮಾತ್ಮ ನೀನೇ ಕೇಳಿದ್ಮೇಲೆ ನಾನು ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ದುರ್ಗಾದತ್ವಾದ್ದು ಅದ್ರಲ್ಲೇನು ಸಂಶಯವೇ ಇಲ್ಲ, ಆಯ್ತು ಅಂದ್ಬಿಟ್ಟು ಮೊದಲು ಒಂದು ಏನು ಮಾಡ್ಬೇಕು ಅಂತ ಕೇಳ್ತಾನೆ. ಕೃಷ್ಣ ಸುತ್ತ ನೋಡ್ತಾನೆ, ಒಂದು ದೊಡ್ಡದೊಂದು ವೃಕ್ಷ ಇರುತ್ತೆ, ಅದು ಪೂರ್ತಿಯಾಗಿ ಎಲೆಗಳಿರುತ್ತೆ. ಎಲೆಗಳು ಅಂತಂದ್ಮೇಲೆ ಚಿಗರ ಎಲೆ ಇರುತ್ತೆ, ಇನ್ನೇನು ಒಣಗಿ ಹೋಗ್ತಾರ ಎಲೆ ಇರುತ್ತೆ, ಹಸೂರಕ್ಕೆ ಚೆನ್ನಾಗಿರೋ ಎಲೆ ಇರುತ್ತೆ, ಆಮೇಲೆ ಇನ್ನೇನು ಒಣಗಿ ಹೋಗ್ತಿರೋ ಕಡ್ಡಿ ಇರುತ್ತೆ, ಆಗ್ತಾನೆ ಚೆನ್ನಾಗಿ ಬರ್ತಾ ಇರೋ ಒಂದು ಕೊಂಬೆ ಇರುತ್ತೆ, ಎಲ್ಲ ಇರುತ್ತೆ, ಸಮಗ್ರವಾಗಿರುತ್ತೆ. ಇದನ್ನೆಲ್ಲ ಯೋಚಿಸ್ಕೊಂಡು ನೀನು ಅದರಲ್ಲಿರೋ ಎಲೆಗಳನ್ನೆಲ್ಲ ನೀನು ನಿನ್ನ ಬಾಣದಿಂದ ಒಂದೇ ಸಲಕ್ಕೆ ಒಂದ್ಸಲಿ ಬಿಟ್ಟಾಗ್ಲೇ ಅದಷ್ಟು ಬಿದ್ದು ಹೋಗ್ಬೇಕು ಕೆಳಗೆ ಹೇಳ್ತಾನೆ. ಇಲ್ಲಿ ಪತ್ರವನ್ನು ಅಂತನ್ನೋದು ಪತ್ರೆ ಅಂತೀವಲ್ಲ, ಪತ್ರೆ ಪೂಜೆ ಅಂತ ಎಲ್ಲ ಹೇಳ್ತೀವಲ್ಲ, ಆ ದೃಷ್ಟಿಲಿ ತಗೋಬೇಕು. ಪತ್ರ ಅಂದ್ರೆ ಕಾಗದ ಯಾರೋ ಬರ್ದಿದ್ರು ಪತ್ರ ಓದ್ದೆ ಅನ್ನೋ ರೀತಿನಲ್ಲಿ ತಗೋಬಾರ್ದು. ಪತ್ರ ಅನ್ನೋ ಅರ್ಥದಲ್ಲಿ ಪತ್ರ ಅನ್ನೋದಲ್ಲಿ ಆ ವೃಕ್ಷದಲ್ಲಿ ಬಿಟ್ಟಿದ್ದ ಒಂದು ಎಲೆಗಳ ಸಮೂಹಕ್ಕೆ ಪತ್ರ ಅಂತ ನಾವು ಇಲ್ಲಿ ಅರ್ಥೈಸ್ಬೇಕು. ಪತ್ರವನ್ನು ಹರಿಸಿದವನ, ಇದು ಎಷ್ಟು ಚೆನ್ನಾಗಿದೆ ಕಥೆ ಅಂದ್ರೆ, ಸರಿ ಕೃಷ್ಣ ಕೇಳ್ತಾನೆ, ಆ ಪ್ರಕಾರ ಅವನು ಮೊದಲನೇ ಬಾಣ ಬಿಡ್ತಾನೆ, ಎಲ್ಲ ಅದನ್ನು ಗುರ್ತಿಸ್ಕೊಂಡು ಬರುತ್ತೆ ಚೆನ್ನಾಗಿರೋ ಎಲೆಗಳನ್ನೆಲ್ಲ. ಅಲ್ಲಿ ಒಣಗಿದ ಎಲೆನ ಅದು ಎರಡನೇ ಬಾಣ ಬಿಟ್ಟಾಗ ಅದು ಒಣಗಿದ ಎಲೆನೆಲ್ಲ ಗುರ್ತಿಸತ್ತೆ. ಆಮೇಲೆ ಚಿಗುರು ಆಗ್ತಾನೆ ಬರ್ತಿರೋ ಚಿಗುರು ಮಗುನ್ ಸಾಯಿಸ್ದಂಗೆ ಅಂತ ಲೆಕ್ಕ, ಅದನ್ನ ಗುರ್ತಿಸತ್ತೆ. ಆಮೇಲೆ ಇನ್ನೇನು ಆಗ್ಲೇ ಈಗಲೂ ಬೀಳುವಂತ ಒಂದು ಒಣಗೋಗಿರೋ ಕೊಂಬೆ ಇದ್ರೆ ಅದನ್ನೂ ಗುರ್ತಿಸತ್ತೆ. ಈ ಥರ ಆ ಮರದಲ್ಲಿ ಚೆನ್ನಾಗಿಟ್ಟು ಇನ್ನು ಯಾವುದನ್ನೂ ಸಹ ನಾಶ ಮಾಡಬಾರ್ದು ಅಂತಿರುತ್ತೋ ಆ ಎರಡನೇ ಬಾಣ ಹೋಗಿ ಎಲ್ಲ ಅದನ್ನು ಗುರ್ತು ಮಾಡ್ತಂತೆ. ಸರಿ, ಇನ್ನೇನು ಮೂರನೇ ಬಾಣ ಪ್ರಯೋಗ ಮಾಡಬೇಕು ಅಂತ ಅನ್ಕೋತಿರ್ತಾನೆ. ಆವಾಗ ಶ್ರೀಕೃಷ್ಣ ಮರದ ಕೆಳಗೆ ನಿಂತಿರ್ತಾನೆ, ನೋಡಪ್ಪ ಈ ಮರ ಅಂತ ಹೇಳಿರ್ತಾನೆ. ಹಂಗಾಗಿ ಅವನು ಚೆನ್ನಾಗಿರೋ ಒಂದು ಎಲೆನ ಕಿತ್ಬಿಟ್ಟು ಕಾಲು ಕೆಳಗೆ ಹಾಕ್ಕೊಂಡು ನಿಂತ್ಕೋತಾನೆ ಕೃಷ್ಣ. ಆಯ್ತು, ಆಮೇಲೆ ಬಬ್ರುಬಾಹು ಮೂರನೇ ಬಾಣನು ಬಿಡ್ತಾನೆ. ಅದು ಒಂದೇ ಸಲಕ್ಕೆ
ಎಲ್ಲ ಆ ಥರ ಯಾವ್ದ್ಯಾವ್ದು ಗುರುತುಪಡಿಸಲ್ಪಟ್ಟಿರುತ್ತೋ ಅದೆಲ್ಲದನ್ನೂ ನಾಶ ಮಾಡ್ಕೊಂಡು ಬರುತ್ತೆ. ಕೊನೆಗೆ ಎಲ್ಲಿ ತನಕ ಬರುತ್ತೆ ಅಂದರೆ, ಚೆನ್ನಾಗಿರೋ ಎಲೆ ಒಂದು ಶ್ರೀಕೃಷ್ಣನ ಪಾದದ ಅಡಿಯಲ್ಲೂ ಒಂದಿರುತ್ತಲ್ಲ, ಬಂದು ಇಲ್ಲಿ ಬಂದು ಅಲ್ಲೇ ನಿಲ್ಲೋದಿಲ್ಲ, ಅದು ಚುಚ್ಕೊಳ್ಳುತ್ತೆ. ಅದು ಎಷ್ಟರ ಮಟ್ಟಿಗೆ ಘಾಸಿ ಆಯಿತು ಅದೆಲ್ಲ ಅಷ್ಟೆಲ್ಲ ನಾವು ನೋಡಕ್ಕೆ ಹೋಗೋದು ಬೇಡ. ಒಟ್ಟಿನಲ್ಲಿ ಸಾಂಕೇತಿಕವಾಗಿ ಕೃಷ್ಣನ ಪಾದಕ್ಕೂ ಸಹ ಅದು ಚುಚ್ಕೊಳ್ಳುತ್ತೆ. ಯಾಕೆಂದ್ರೆ ಕೆಳಗಡೆ ಚೆನ್ನಾಗಿರೋ ಎಲೆ ಇದೆ ಹಾಗೆ ಅಂತ. ಇದೇನಿದು ಕೃಷ್ಣ ಪರಮಾತ್ಮನಿಗೆ ಕಾಲಕ್ಕೆ ಚುಚ್ಕೊಳ್ಳೋ ಥರ ಆಗೋಯ್ತಲ್ಲ ಹೀಗೆ ಅಂತನ್ಬಿಟ್ಟು, ಇಲ್ಲಿ ಕೃಷ್ಣ ಪರಮಾತ್ಮ ಅವನು ದುರ್ಗಾದೇವಿಯಿಂದ ಕೊಡಲ್ಪಟ್ಟ ಒಂದು ಅಸ್ತ್ರ ಅಂತ ಆದಮೇಲೆ ಅದಕ್ಕೆ ಅವನು ಮರ್ಯಾದೆ ಕೊಡಲೇಬೇಕಲ್ವ. ಆ ರೀತಿ ಅಂತನ್ಬಿಟ್ಟು ಆ ದೃಷ್ಟಿಯಿಂದ ನನ್ನ ಕಾಲಿಗೆ ಊನವಾದರೂ ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ಅದನ್ನು ಸಹಿಸಿಕೊಂಡು ಬರುತ್ತೆ. ಅದೇ ರೀತಿ ದುರ್ಗಾದೇವಿನೂ ಸಹ ಅಯ್ಯೋ ಕೃಷ್ಣ ಪರಮಾತ್ಮ ಅವನನ್ನೂ ಸಹ ಮೀರಿ ಹೋಗಿ ಆ ಎಲೆನ ಚುಚ್ಚೋದು ಅಂತಂದ್ರೆ ಏನರ್ಥ? ಖಂಡಿತ ಸಾಧ್ಯ ಇಲ್ಲ ಇದು ಅಂತಂದ್ಬಿಟ್ಟು ಆ ಎಲೆ ತನಕ ಹೋಗಿ ಬಾಣ ಅಲ್ಲೇ ನಿಲ್ಲುತ್ತೆ ಅಂತ ಹೇಳ್ತಾರೆ. ಆವಾಗ ಒಂದು ಕಥೆ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಕೃಷ್ಣ ಯಥಾ ಪ್ರಕಾರ ಆ ಬಾಣನ ತೆಗಿತಾನೆ. ತೆಗೆದ್ಬಿಟ್ಟು ದುರ್ಗಾದೇವಿ ಕೇಳ್ತಾಳೆ, ಏನು ನನ್ಗೆ ಈ ಥರ ಹಿಂಗೆ ಆಗೋಯ್ತಲ್ಲ, ನಾನು ಹೊರ ಕೊಟ್ಟಿದ್ದು ಹಾಗಿದ್ರೆ ಉಪಯೋಗ ಆಗಿಲ್ವೇ, ಏನು ಥರ ಮಾಡ್ಬೇಕು? ಇಲ್ಲ ನೀನು ಹಂಗೆ ಅನ್ಕೋಬೇಡ, ನಾನು ಒಂದು ಕಾರಣದಿಂದ ಈ ಥರ ಮಾಡಿದೆ. ನನ್ನ ಕಾಲ್ಗೆ ಇದು ಚುಚ್ಚಿದ್ದು ನಿಜ. ಇವತ್ತಿನಿಂದ ಮುಂದೆ ನನ್ನ ಈ ಕಾಲು ಶಕ್ತಿಹೀನವಾಗುತ್ತೆ. ಯಾವುದೋ ಬೇರೆ ಗ್ರೀಕ್ ಪುರಾಣದಲ್ಲೂ ಅಖಿಲೇಸ್ ಹೀಲ್ ಅಂತ ಹೇಳ್ತಾರೆ, ಕೇಳಿರ್ಬೋದು. ಅದೇ ರೀತಿ ಇದು ಒಂದ್ಸಲಿ ಈ ಥರ ಬಾಣ ನೆಟ್ಕೊಳ್ತು, ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಿ ನನಗೆ ಇದೇ ಕಾಲಿಗೆ ಸಾಧಾರಣವಾಗಿರುವಂಥ ಒಂದು ಬಾಣ ಬಂದು ಬಿದ್ರು, ಯಾವುದೋ ವಿಶೇಷವಾದ ಬಾಣ ಅಂತ ಬೇಡ, ಆವಾಗ ಅದೇ ನನ್ನ ಅಂತ್ಯಕಾಲ ಅಂತ ಇಟ್ಕೋಬಹುದು. ಅಷ್ಟ್ರ ಮಟ್ಟಿಗೆ ನಂದು ಆ ಕಾಲು ಶಕ್ತಿಹೀನವಾಗಿದೆ ನಿನ್ನ ವರಪ್ರಸಾರದಿಂದ ಅಂತ ಹೇಳ್ತಾನೆ. ಆವಾಗ ಸರಿ ಆಗತ್ತೆ. ಆಮೇಲೆ ಏನಾಗುತ್ತೆ ಮುಂದಕ್ಕೆ, ಆ ಕುರುಹು ತೋರಿ ಅನ್ನೋದನ್ನ ವಿಶೇಷವಾಗಿ ಕೊನೆಯಲ್ಲಿ ಹೇಳೋಣ ಅಂತ ಇಟ್ಕೊಂಡಿದ್ದೆ. ಅಷ್ಟು ಎಲೆಗಳನ್ನೂ ಅದು ನಾಶ ಮಾಡ್ಬೇಕಾದ್ರೆ ಏನು ಹೇಳಿದೆ, ಕೆಲವು ಎಲೆಗಳನ್ನೆಲ್ಲ ಗುರುತು ಮಾಡ್ತವು, ಆ ಗುರುತು ಮಾಡಿದ ಎಲೆಗಳು ನಾಶ ಹೊಂದಲಿಲ್ಲ ಅಂತ ಹೇಳಿದೆ. ಆವಾಗ ಅಷ್ಟು ಎಲೆಗಳ ಜೊತೆಗೆ ತನ್ನ ತಂದೆಯಾದಂತಹ ಭೀಮಸೇನ ಮತ್ತೆ ಚಿಕ್ಕಪ್ಪ ದೊಡ್ಡಪ್ಪಂದರಾದಂಥ ಉಳಿದ ಪಾಂಡವರಿಗೂ ಗೌರವಪೂರ್ವಕವಾಗಿ ನಮನ ಪೂರ್ವಕವಾಗಿ 5 ಎಲೆಗಳನ್ನ ಚೆನ್ನಾಗಿದ್ರೂ ಸಹ ಅದು ಗುರುತು ಮಾಡುತ್ತೆ ಅಂದ್ರೆ ಅವರು ಸಂಹಾರ ಆಗಬಾರದು ಅನ್ನೋ ರೀತಿನಲ್ಲಿ ಕುರುಹು ತೋರುತ್ತೆ. 5 ಜನ ಪಾಂಡವರಿದಾರಲ್ಲಿ ಕೃಷ್ಣನ ಒಂದು ಬೆಂಬಲ ಇರೋದ್ರಿಂದ ಅವ್ರು ಯಾವತ್ತಿದ್ರೂ ಅವರು ಧರ್ಮ ಸಂಸ್ಥಾಪನೆಗೆ ಹೋರಾಡ್ತಾರೆ. ಆದ್ದರಿಂದ ಅವರನ್ನ ನನ್ನ ಒಂದು ಬಾಣದ ಪ್ರಮಾಣೀಕರಣಕ್ಕೋಸ್ಕರವಾಗಿ ಅವ್ರನ್ನ ಸೇರಿಸೋದು ಉಚಿತ ಆಗಲ್ಲ. ಸಾಂಕೇತಿಕವಾಗಿ ನಾನು ಅವ್ರನ್ನ 5 ಎಲೆ ಮೂಲಕ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು 5 ಎಲೆನ ಕುರುಹು ತೋರಿ ಪತ್ರವನ್ನು ಹರಿಸಿದವನ ಅಂದ್ರೆ, ಆ ಕುರುಹು ತೋರಿ ಅಂತ ಅನ್ನೋದು ಇವನು ಬಾಣ ಬಿಡೋದಕ್ಕೆ ಮುಂಚೆ ಪಂಚಪಾಂಡವರಿಗೆ ಒಂದು ರೀತಿ ತನ್ನ ಒಂದು ಮರ್ಯಾದೆನ ತೋರಿಸೋ ರೀತಿನಲ್ಲಿ 5 ಎಲೆಗಳನ್ನು ಸಹ ಯಾವ ರೀತಿನೂ ಧಕ್ಕೆ ಆಗದಂಗೆ ನೋಡ್ಕೊಳಕ್ಕೆ ಗುರ್ತು ಮಾಡಿರ್ತಾನಲ್ಲ, ಅದಕ್ಕೆ ಕುರುಹು ತೋರಿ ಅಂತ ಬರುತ್ತೆ. ಪತ್ರವನ್ನು ಹರಿಸಿದವನ, ಇಷ್ಟೆಲ್ಲ ಮಾಡದ್ನಲ್ಲ, ಇಂಥ ಒಂದು ಬಭ್ರುವಾಹನನನ್ನ ಹರಿಸಿದವನ, ಪತ್ರವನ್ನು ಹರಿಸಿದವನ ಅಂದ್ರೆ ಪತ್ರಗಳನ್ನ ಎಲೆಗಳನ್ನ ನಾಶ ಮಾಡಿದವನ ಶಿರವ ತರಿದ ದೇವ ಕಾಣಿದ. ಇಷ್ಟೆಲ್ಲ ಆದ್ಮೇಲೆ ಹೇಳ್ತಾನೆ, ಬಭ್ರುವಾಹು ಕೇಳ್ತಾನೆ, ನೀವೇನು ಕೇಳಿದ್ರಿ, ಪ್ರಮಾಣೀಕರಿಸ್ದೆ, ಎಲ್ಲ ಆಯ್ತು ಅಂತ ಹೇಳ್ತಾನೆ. ಆವಾಗ ಕೃಷ್ಣ, ನಾನು ಮುಂಚೆ ಕಥೆನಲ್ಲಿ ಹೇಳಿದ್ನಲ್ಲ, ನೀನು ಯುದ್ಧದಲ್ಲಿ ಭಾಗವಹಿಸೋದ್ರ ಪರಿಣಾಮ ನಾನು ಹೇಳ್ತೀನಿ ಕೇಳು, ಕೊನೆಯಲ್ಲಿ ಏನು ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾ ಬರ್ತಾನೆ. ನಾನು ಮುಂಚೆ ಹೇಳಿದ ಕತೆ ಪುನಃ ಹೇಳೋವಂಥ ಅವಶ್ಯಕತೆ ಇಲ್ಲ.
ಆದ್ರಿಂದ ಅವನಿಗೆ ಅರ್ಥವಾಗುತ್ತೆ, ನಾನು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸೋದ್ರಿಂದ ಆ, ನನ್ನ ಪ್ರತಿಜ್ಞೆ, ನನ್ನ ಬಾಣಗಳ ವಿಶೇಷತೆನೇ ಒಂದು ರೀತಿ ಧರ್ಮ ಸಂಸ್ಥಾಪನೆಗೆ ಅಡ್ಡಿ ಆಗೋಗುತ್ತೆ. ಆದ್ರಿಂದ ಇದನ್ನ ನಾನು ಮಾಡೋದು ಉಚಿತ ಅಲ್ಲ ಅಂತ ಅಂದ್ಬಿಟ್ಟು, ಅಯ್ಯೋ ನನ್ನ ಅಜ್ಞಾನನ ನೀನು ಹರಿಸ್ದೆ, ನೀನು ನನಗೆ ಗುರು ಸಮಾನ, ಅದಕ್ಕೆ ಗುರು ಕಾಣಿಕೆಯಾಗಿ ನಾನು ಏನು ಬೇಕಾದ್ರೂ ಕೊಡ್ತೀನಿ, ನೀನು ಕೇಳು ಶ್ರೀಕೃಷ್ಣ, ಇಲ್ಲದ್ರೆ ಎಂತ ಅನಾಹುತ ಆಗೋಗ್ತಿತ್ತು ಅಂತ ಅವನು ವ್ಯಥೆಪಡ್ತಾನಂತೆ. ಆವಾಗ ನಿನ್ನ ತಲೆಯನ್ನೇ ಕೊಡು ಅಂತ ಕೇಳ್ತಾನಂತೆ ಶ್ರೀಕೃಷ್ಣ. ಒಂದು ಕ್ಷಣ ಅವನಿಗೆ ಅಯ್ಯೋ ಅಂತ ಅನ್ಸಿದ್ರು, ಅಯ್ಯೋ ಶ್ರೀಕೃಷ್ಣ ಪರಮಾತ್ಮನಿಂದನೇ ಮುಕ್ತಿ ಸಿಗೋದಾದ್ರೆ ಅದಕ್ಕಿಂತ ಇನ್ನೇನು. ಆದರೆ ಅವನು ತುಂಬಾ ಒಂದು ದುಃಖ ಆಗುತ್ತೆ. ಪರಮಾತ್ಮ, ನಾನು ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಅಂತ ಉತ್ಸುಕನಾಗಿದ್ದೆ, ನೀನು ನಿಜಾನೆಲ್ಲ ಹೇಳ್ಬಿಟ್ಟು ಭಾಗವಹಿಸೋದನ್ನಂತೂ ತಪ್ಪಿಸ್ದೆ, ಕೊನೆಗೆ ನನ್ನ ಸಂಹಾರನೂ ಮಾಡ್ತೀಯಾ ಅಂತ ಗೊತ್ತಾಗಿದೆ ಈಗ. ಆದ್ರೆ ಯಾವುದೋ ಒಂದು ರೀತಿಯಲ್ಲಿ ನೀನು ನಾನು ಆ ಯುದ್ಧನ ನೋಡೋರ್ಗಾರು ಬದುಕಿರೋ ಹಂಗೆ ನನ್ನನ್ನು ಅನುಗ್ರಹಿಸು ಅಂತ ಕೇಳ್ತಾನೆ. ಇವನು ಹೇಳ್ತಾನೆ, ನಿನ್ನ ಸಂಹಾರ ಮಾಡಿದ್ರೆ ಅದನ್ನ ಬಿಡಕ್ಕೆ ಸಾಧ್ಯ ಇಲ್ಲ, ಮನುಷ್ಯರ ಬುದ್ಧಿ ಚಂಚಲ, ಯಾವಾಗ ಏನು ಬದಲಾಯಿಸುತ್ತೋ ಗೊತ್ತಿಲ್ಲ, ನಿನ್ನ ಸಂಹಾರ ಮಾಡ್ತೀನಿ, ಆದ್ರೆ ನಿನ್ನ ತಲೆ ಮಾತ್ರ ಜೀವಂತವಾಗಿರುತ್ತೆ, ಅದು ಕುರುಕ್ಷೇತ್ರ ಯುದ್ಧನ ನೋಡುತ್ತೆ, ಈಗೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ತನ್ನ ಸುದರ್ಶನ ಚಕ್ರದಿಂದ ಅದನ್ನ ಸಂಹಾರ ಮಾಡಿ ಆ ತಲೆ ಹೋಗಿ ಅದನ್ನ ಒಂದು ದೊಡ್ಡದೊಂದು ಬೆಟ್ಟದ ಮೇಲೆ ಕೂತ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಇನ್ನೊಂದಿಷ್ಟು ಕತೆ ಚೆನ್ನಾಗಿದೆ. ಅದು ಕುರುಕ್ಷೇತ್ರ ಯುದ್ಧ ಮುಗಿಯೋರ್ಗು ನೋಡ್ತಾ ಇರುತ್ತೆ ತಲೆ, ಎಲ್ಲದನ್ನೂ ಮನಪೂರ್ವಕವಾಗಿ ಮನಸ್ಸು ಇಚ್ಛೆ ಬೇಕಾದಷ್ಟು ನೋಡುತ್ತೆ. ಯುದ್ಧ ಎಲ್ಲ ಮುಗಿಯುತ್ತೆ, ಸರಿ, ಪಾಂಡವರು ವಿಜಯಿಗಳಾಗ್ತಾರೆ, ಎಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಆಗಿನಿಂದಲೇ ಅರ್ಜುನ ಮತ್ತೆ ಭೀಮರಿಗೆ ಉತ್ತರ ಭಾರತದ ಕಥೆಗಳಲ್ಲಿ ಬರೋ ತರ ಅಹಂಕಾರದ ಉಗಮ ಆಗಕ್ಕೆ ಶುರು ಆಗುತ್ತೆ. ನನ್ನಿಂದ ಸಂಹಾರವಾಯಿತು, ನಾನು ಯುದ್ಧ ಚೆನ್ನಾಗಿ ಮಾಡಿದ್ರಿಂದ, ನಾನು ಕರ್ಣನ್ ಸಾಯಿಸಿದ್ರಿಂದ, ನಾನು ಭೀಷ್ಮನ್ ಸಾಯಿದ್ರಿಂದ ಈ ಥರ ಎಲ್ಲ ಧನ ಸಂಸ್ಥಾಪನೆ ಆಯಿತು ಅಂತ ಅರ್ಜುನನಿಗೆ ಅಹಂಕಾರ ಬರಕ್ಕೆ ಶುರು ಆಗುತ್ತೆ. ಭೀಮನಿಗೂ ಸಹ ಅಯ್ಯೋ ಕೊನೆಗೆ ದುರ್ಯೋಧನ ಸಾಯಿಸಿದ್ದು ನಾನೇ, ಅವನೇ ಆ ಕಡೆ ರಾಜ, ಅವನಿಗೂ ಈ ಥರ ಅಹಂಕಾರ ಬರುತ್ತೆ, ದುಶಾಸನನ ಸಾಯಿಸಿದ್ದು ನಾನೇ ಅಂತ ಅವನದವ್ರು ಹೇಳ್ಕೊಂಡು ಕೊನೆಗೆ ಯಾಕೆ ಜಗಳ ಆಡೋದು ಬೇಡ, ಬಬ್ರುಬಾಹು ಅಂತೂ ಇನ್ನೂ ಅಲ್ಲಿ ಬದುಕಿದ್ದಾನೆ, ಅವನಿನ್ನೂ ಸತ್ತಿಲ್ಲ, ಅವನ ತಲೆ ಇದೆ, ಹೋಗಿ ಅವನೇ ನ್ಯಾಯ ನಿರ್ಣಯ ಮಾಡಲಿ ಅಂತ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರಂತೆ, ಈ ಥರ ನೀವು ಪೂರ್ತಿ ಸಮಗ್ರವಾಗಿ ನೋಡಿದ್ಯಾ ನೀನು, ನಾನು ಯುದ್ಧ ಮಾಡಿರೋದು, ಭೀಮ ಇವರು ಯುದ್ಧ ಮಾಡಿರೋದು ಎಲ್ಲದನ್ನೂ, ನೀನೇ ಇದಕ್ಕೆ ಒಂದು ನಿರ್ಣಯ ಕೊಡಬೇಕು ಅಂತ. ಆವಾಗ ಬಬ್ರುಬಾಹು ಅಂದರೆ ಅಂತಲೇ ಹೇಳ್ತಂತೆ, ನೀವು ಏನು ಹೇಳ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಎಲ್ಲೆಲ್ಲಿ ನೋಡಿದ್ರು ಸುದರ್ಶನ ಚಕ್ರನೇ ಕಾಣ್ತಿತ್ತು, ಕೌರವ್ರ ಕಡೆ ಯಾವ ಅತಿರಥ ಮಹಾರಥರುಗಳು ಸತ್ತಾಗ್ಲೂ ನನಗೆ ಕಾಣಿಸ್ತಾ ಇದ್ದಿದ್ದು ಶ್ರೀಕೃಷ್ಣನ ಚಕ್ರ ಒಂದೇನೆ, ನೀವೇನು ಮಾತಾಡ್ತಿದ್ದೀರಿ ಅಂದರೆ ಇದನ್ನೂ ಸಾಂಕೇತಿಕವಾಗಿ ತಗೊಂಡ್ರೆ ಎಲ್ಲರಿಗೂ ತಿಳಿದಿರೋ ವಿಚಾರನೇ ಇದು. ಶ್ರೀಕೃಷ್ಣನ ಒಂದು ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿಜಯ ಅಸಾಧ್ಯವಾಗುತ್ತಿತ್ತು. ಇದೇ ಸಾರಾಂಶನ ಬಬ್ರುವಾಹು ತನ್ನದೇ ಒಂದು ವ್ಯಾಖ್ಯಾನದ ಮೂಲಕ ತಾನು ಏನು ನೋಡಿದೆ ಅನ್ನೋದನ್ನ ಆವಾಗ ಇದನ್ನ ಕೇಳ್ಬಿಟ್ಟು ಇವರಿಗೆ ಒಂದು ಕ್ಷಣ ಅಯ್ಯೋ ಯಾಕೆ ನಾವು ಒಂದು ಕ್ಷಣ ಈ ಥರ ಅಹಂಕಾರಕ್ಕೆ ಒಳಗಾಗಿದ್ವಿ, ಹೌದಲ್ವಾ ಅಂತಂದ್ಬಿಟ್ಟು ಇವ್ರಿಗೆ ಜ್ಞಾನೋದಯ ಆಗುತ್ತೆ. ಆಮೇಲೆ ಕೃಷ್ಣ ಪರಮಾತ್ಮನ ಬಂದು ನಮ್ಗೆ ಈ ಥರ ಅಹಂಕಾರ ಬಿಡಿಸು ನೀನೆ ಅಂತ ಕೇಳ್ಕೊತಾರೆ. ಈ ಥರ ಅಂತ ಎಲ್ಲ ಆಗುತ್ತೆ. ಈ ಥರ ಒಂದು ಹಿನ್ನೆಲೆಯಲ್ಲಿ ಇದು ಪಾತ್ರವನ್ನು ಹರಿಸಿದವನ ಶಿರವ ತರಿದ ದೇವ, ಒಟ್ಟಿನಲ್ಲಿ ಶ್ರೀಕೃಷ್ಣ ಬಬ್ರುಬಾಹುವಿನ ಶಿರವನ್ನು ತರೆದವನು, ಅಂಥ ಮಹಾತ್ಮನನ್ನ ಎಲ್ಲ ನೋಡಿ ಧನ್ಯರಾಗಿ ಅಂತ ಒಂದು ಬರುತ್ತೆ. ಇದನ್ನ ಶುರು ಮಾಡೋದಕ್ಕೆ ಮುಂಚೆ ಇದೊಂದು ಸಾಲು ತುಂಬಾ ವೈಶಿಷ್ಟ್ಯಪೂರ್ಣ ಅಂತ ಹೇಳಿದೆ, ನರನ ಸುತನ ಅರಣ್ಯದಲ್ಲಿ ಅಂತ. ಇದು ಕಥೆಗೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕಿಂತ ಆ ಮುಂಡಿಗೆಯ ರಚನೆಯಲ್ಲಿ, ಮುಂಡಿಗೆ ಅಂದ್ರೆ ಒಂದು ಒಗಟು ಅಂತ ಹೇಳಿದೆ ಅಲ್ವೇ, ಮುಂಡಿಗೆಯ ರಚನೆಯಲ್ಲಿ ತುಂಬಾ ಚೆನ್ನಾಗಿ ಅನ್ವಯ ಆಗುತ್ತೆ. ಪ್ರಾಯಶಃ ಇನ್ನೆಲ್ಲೂ ಈ ಥರ ಒಂದು ಮುಂಡಿಗೆ ನೋಡಲ್ಲ ಅಂತ ಅನ್ಸತ್ತೆ. ಯಾಕೆ ಅಂತಂದ್ರೆ ಇದು ಒಂದು ಸಾಲು ಬಿಟ್ಬಿಟ್ಟು ಮುಂದೆ ಇಷ್ಟನ್ನು ನೋಡಿದವ್ರಿಗೆ ಕಥೆನೂ ಗೊತ್ತು, ಎಲ್ಲದೂ ಗೊತ್ತಿರುತ್ತೆ, ತುಂಬಾನೇ ಚೆನ್ನಾಗೇ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳೋಣ ಅಲ್ಲ. ಇದಿಷ್ಟು ಕಥೆ
ಭೀಮನ ಮೊಮ್ಮಗ ಬಬ್ರುವಾಹುವಿಗೆ ಸಂಬಂಧಿಸಿದ್ದಲ್ವೇ? ನರನ ಸುತ ಅಂತಂದ್ರೆ ನರನಾರಾಯಣರು ಅಂತ ತಗೊಂಡ್ರೆ ನರನ ಸುತ ಅಂದ್ರೆ ಒಂದರ್ಥದಲ್ಲಿ ಅರ್ಜುನ ಅಂತ ಹೋಗುತ್ತೆ. ಅಥವಾ ಪದದ ಅರ್ಥದಲ್ಲೇ ವಾಗರ್ಥದಲ್ಲೇ ತಗೊಂಡ್ರೆ ನರನ ಸುತ ಅಂದ್ರೆ ಅಭಿಮನ್ಯುಗೆ ಅನ್ವಯ ಆಗುತ್ತೆ. ಅದೇನಂಗಾರೆ ಅರ್ಜುನ ಅರಣ್ಯದಲ್ಲಿ ಗಿರಿಯೊಳ್ ನಿಂತು ಯಾವಾಗ ಬರುತ್ತೆ? ಇಂದ್ರಕೀಲ ಪರ್ವತದಲ್ಲಿ ಪಾಶುಪತಾಸ್ತ್ರಕ್ಕೆ ಶಿವನ್ಗೆ ತಪಸ್ ಮಾಡಕ್ಕೆ ಹೋದ ಸಂದರ್ಭ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಸರಿ ಹೋಗುತ್ತೆ. ಅಲ್ಲಿ ಇವನು ರೋಷ ಪಟ್ಟುಕೊಂಡು ಶರಗಳನ್ನು ಯಾಕೆ ತೀಡ್ತಾ ಇರ್ತಾನೆ? ಅದನ್ನು ಕೃಷ್ಣ ಏನು ಯೋಚಿಸ್ಬೇಕಾಗತ್ತೆ? ಏನೇನೂ ಅನ್ವಯ ಆಗಲ್ಲ. ಆದ್ರೂ ಕೆಲವರು ಆ